ಕೊನೆಯಲ್ಲಿ ಬರ್ತಕ್ಕಂಥ ವೃತ್ತಿ ರತ್ನಾವಳಿ ಎಂಬ ಗ್ರಂಥವು ಅದರಲ್ಲಿ ಎರಡನೇ ರತ್ನವು ಎರಡನೇ ರತ್ನದ ಎರಡನೇ ರತ್ನದ 31ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವೃತ್ತಿ ರತ್ನಾವಳಿಯ ಎರಡನೇ ರತ್ನದ 31ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಅದರಂತೆ ಅಂತೈತಲ್ಲ ಅಲ್ಲಿ ಇಲ್ಲಿ ತನಕ ಏನ್ ಹೇಳ್ಕೊಂಡು ಬಂದ್ರು? ಎರಡನೇ ರತ್ನ 31ನೇ ಅಂಕ. ಹಿಂದಿ ಐತೆನ ಕನ್ನಡ ಹಿಂದಿ ಕನ್ನಡ ಐತಿ. ಎರಡನೇ ರತ್ನದಲ್ಲಿ 31ನೇ ಅಂಕ. ಬರ್ರಿ ಕೊಡ್ರಿ ಅದರಂತೆ ಅದರಂತೆ ಹಾಗೆ. ಈಗ ಹೋದ ವಾರ ಏನ್ ವಿಷಯ ನಡೆದಿತ್ತು ಅಂತಂದ್ರೆ ಎರಡನೇ ರತ್ನ ಪ್ರಾರಂಭ ಆಗಿತ್ತು. ಎರಡನೇ ರತ್ನದಲ್ಲಿ ಏನ್ ಹೇಳ್ಕೊಂಡು ಬಂದಿದ್ರು ಅಂತಂದ್ರ ಪ್ರತ್ಯಕ್ಷ ಪ್ರಮಾಣವನ್ನು ನಿರೂಪಣೆ ಮಾಡಿದ್ರು. 6 ಪ್ರಮಾಣಗಳಿರುತ್ತವೆ. ಅಂದ್ರ ನಾ ಏನ್ ಹೇಳಕತ್ತೇನೆ ಈಗ ಹಿಂದ 6 ಕತೆ ಹೇಳ್ತೇನೆ. ಅಂದ್ರ ಅದನ್ನ ಕೋಟಿ ಹತ್ಕೋಬೇಕಂದ್ರೆ ಅದು ಡ್ಯಾಪಿ ಹತ್ಕೋಬೇಕಲ್ಲ. ಹಿಂದ ಏನಾಯ್ತು ಅದನ್ನ ಏನ್ ಮುಂದಿದ್ದ ಮುಂದೆ ಹಿಂದ ಎರಡನೇ ರತ್ನದಲ್ಲಿ ಪ್ರತ್ಯಕ್ಷ ಪ್ರಮಾಣಗಳ 6: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಶಬ್ದ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ. 6 ಪ್ರಮಾಣಗಳಿರುತ್ತವೆ. 6 ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಪ್ರಮಾಣವನ್ನು ನಿರೂಪಣೆ ಮಾಡಿದ್ದಾರೆ. ಪ್ರತ್ಯಕ್ಷ ಪ್ರಮಾಣದಲ್ಲಿ ಪಂಚ ಜ್ಞಾನೇಂದ್ರಿಯಗಳೇ ಇಲ್ಲಿ ಪ್ರಮಾಣ ಅಂತ ಹೇಳಲ್ಪಡ್ತಾವ. ಅದರಲ್ಲಿ ಮೊದಲನೇ ಪ್ರಮಾಣ ಯಾವುದು? ಪ್ರತ್ಯಕ್ಷ ಪ್ರಮಾಣ. ಅದಕ್ಕ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣಗಳನ್ನು ಒಪ್ಪಿದ್ದಾರೆ ಅನ್ನೋದನ್ನು ಹೇಳ್ಕೊಂಡು ಬಂದ. ಆಮೇಲೆ ಪ್ರತ್ಯಕ್ಷ ಪ್ರಮಾಣದ ಮತ್ತು ಪ್ರತ್ಯಕ್ಷ ಪ್ರಮಾಣದ ಸ್ವರೂಪ, ಅದರ ಪ್ರತ್ಯಕ್ಷ ಪ್ರಮಾಣದ ಸ್ವರೂಪ ಏನು? ಪ್ರತ್ಯಕ್ಷ ಪ್ರಮಾ ಅಂದ್ರೆ ಜ್ಞಾನ, ಜ್ಞಾನ, ಅದರ ಸ್ವರೂಪ ಏನು ಅನ್ನೋದನ್ನ ಹೇಳ್ಕೊಂಡು ಬಂದಿದ್ದಾರೆ, ಔಂದಣೆ ಮಾಡಿದ್ದಾರೆ. ಅಲ್ಲದೆ ಅಲ್ಲಿ ಕಾರಣ ಅಂದ್ರೆ ಎದಕ್ಕಂತಾರ ಅದನ್ನ ಹೇಳ್ಕೊಂಡ್ ಬಂದ್ರು. ಅಂದ್ರೆ ಸಾಧಾರಣ ಕಾರಣ, ಅಸಾಧಾರಣ ಕಾರಣ ಅಂತ ಹೇಳಿ ಅವುಗಳನ್ನ ಹೇಳ್ಕೊಂಡು ಬಂದ್ರು. ಆಮೇಲೆ ಮುಂದ ಆ ಅಸಾಧಾರಣ ಕಾರಣವೂ ಕೂಡ, ಸಾಧಾರಣ ಕಾರಣ 9 ಪ್ರಕಾರದ. ಈಶತ ಜ್ಞಾನ ಯತ್ನೇಚ್ಛ ಕಾಲೋ ದೃಷ್ಟದಿಗೇವ ಪ್ರಾಕ್ ಪ್ರತಿಬಂಧಕ ಭಾವ ಕಾರಣ ಸಾಧಾರಣ ಸುತ್ತ ಅಂತೇಳಿ ಅವು 9. ಅಂದರೆ ಅದಕ್ಕೆ ಮುಂದ ಅದು ಸಾಧಾರಣ ಕಾರಣ. ಸಾಧಾರಣ ಕಾರಣ ಅಂದ್ರೆ ಎಲ್ಲಾ ಕಾರ್ಯಗಳಿಗೆ ಕಾರಣ. ಅದು ಸಾಮಾನ್ಯವಾಗಿ ಒಂದು ಲಗ್ನ ಆಗ್ಬೇಕಾದ್ರ, ಒಂದು ಸತ್ಯನಾರಾಯಣ ಪೂಜಾ ಆಗ್ಬೇಕಾದ್ರ, ಈ ಶಾಸ್ತ್ರ ನಡಿಬೇಕಾದ್ರ ಎಲ್ಲದಕ್ಕೂ ಬೇಕ. ಹೇಗೆ ಇನ್ನ ಅಸಾಧಾರಣ ಕಾರಣ ಅಂದ್ರ ಯಾವುದೇ ಒಂದು ಕಾರ್ಯಕ್ಕೆ ಕಾರಣವಾಗೋದು ಅಸಾಧಾರಣ ಕಾರಣ ಅಂತಾರ. ಆ ಅಸಾಧಾರಣ ಕಾರಣದಲ್ಲೇನ
ಮತ್ತು ಉಪಾದಾನ ಕಾರಣ ನಿಮಿತ್ತಿ ಕಾರಣ ಅಂತ ಅದರಲ್ಲಿ ಬರುತ್ತವೆ ಅನ್ನೋದನ್ನ ಹೇಳ್ಕೊಂಡು ಬಂದಿತ್ತು. ಈಗ ಅದನ್ನೇ ಅಂದ್ರ ಇದು ಹೇಳ್ಕೊಂಡು ಬಂದಿದ್ದಾರೆ ಅವರು. ಅಂದ್ರ ಕಾರಣ ಅನ್ನೋದು ಅದು ವ್ಯಾಪಾರ ಉಳ್ಳಂತ ಅಸಾಧಾರಣ ಕಾರಣ. ಅಸಾಧಾರಣ ಕಾರಣ ಒಂದು ಹೇಳಿದ್ರೆ ಯಾವುದೇ ಒಂದು ಕಾರ್ಯ ಕಾರಣವು ಅಸಾಧಾರಣ ಕಾರಣದಲ್ಲಿ ಇದೇನು ಅರಿವೈತಲ್ಲ ಬಟ್ಟೆ, ಇದಕ್ಕ ಕಾರಣ ಏನು? ನೂಲು. ನೂಲು ಕಾರಣ ಐತಿ, ಉಪಾದಾನ ಕಾರಣ. ಅವನ ನೇಕಾರ ನಿಮಿತ್ತ ಕಾರಣ ಆಗ್ತಾನ, ಉಪಾದಾನ ಕಾರಣ ಐತಿ. ಈ ನೂಲು ಈ ಬಟ್ಟೆಗೆ ಕಾರಣ ಐತಿ, ಉಪಾದಾನ ಕಾರಣ ಐತಿ. ಅಲ್ಲದೆ ಬರೇ ನೂಲು ಕಾರಣ ಅಂದ್ರೆ ನೂಲು ಹಂಗ ಇಟ್ರ ಕಾರಣ ಆಗುದಿಲ್ಲ, ಬಟ್ಟೆ ಆಗುದಿಲ್ಲ. ಅದಕ್ಕೆ ಆ ನೂಲು ಒಂದಕ್ಕೊಂದು ಹಿಂಗ ಒಂದಕ್ಕೊಂದು ಅದಾಗ ಬಟ್ಟೆ ಆಗೋದು. ಅವರಲ್ಲ, ಆ ನೂಲನು ಕಾರಣ ಇದೆ, ನೂಲಿನ ಸಂಯೋಗವೂ ಕಾರಣ ಇದೆ. ಎರಡು ಕಾರಣದಾವ. ಆ ಎರಡು ಕಾರಣಗಳಲ್ಲಿ ಒಂದು ವ್ಯಾಪಾರ ಉಳ್ಳಂತ ಅಸಾಧಾರಣ ಕಾರಣದ, ಇನ್ನೊಂದು ವ್ಯಾಪಾರ ರಹಿತ ಅದರ ವ್ಯಾಪಾರ ರೂಪ ಕಾರಣ ಇದೆ. ನೂಲು ವ್ಯಾಪಾರ ಉಳ್ಳದು. ವ್ಯಾಪಾರ ಅಂದ್ರೆ ಸಂಯೋಗ ಆಗ್ತದೆ. ಅದರ ಸಂಯೋಗ ನೂಲಿನ ಸಂಯೋಗ, ಹೌದಿಲ್ಲ? ಒಂದಕ್ಕೊಂದು ಕೂಡ್ತಾವಿಲ್ಲ, ಅವು ಕೂಡೇ ಅರಿಬೇಕತಿ. ಅದಕ್ಕ ನೂಲ್ ಏನದಾವು ವ್ಯಾಪಾರ ಉಳ್ಳಂತ ಅಸಾಧಾರಣ ಕಾರಣದ, ಆದರೆ ಆ ನೂಲಿನ ಸಂಯೋಗ ಏನೈತಲ್ಲ ಅದು ವ್ಯಾಪಾರ ರೂಪ ಕಾರಣ ಇದೆ. ಹೇಗ ಈ ರೀತಿ ಅವುಗಳನ್ನ ಹೇಳ್ಕೊಂಡ್ ಬಂದ್ರು. ಅದರಂತೆ ತೈಸೆ ಇಲ್ಲಿ 31ನೇ ಇದು 31ನೇ ಅಂಕದಿಂದ 2ನೇ ರತ್ನದ 31ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಅಂದ್ರ ಅಲ್ಲಿ ತೈಸೆ ಅಂದ್ರೆ ಅದರಂತೆ. ಹಾಗೆ ಅಲ್ಲಿ ದುಡ್ಡನ್ನು ಕೊಟ್ಟು ಹೇಳಿದ್ರು. ಆ ಕಾರಣಗಳನ್ನ ದುಡ್ಡನ್ನು ಕೊಟ್ಟು ಹೇಳಿಲ್ಲ. ಒಂದು ನೂಲು ಅನ್ನೋದು ಕಾರಣ ಐತಿ ಬಟ್ಟೆಗೆ, ಆ ನೂಲಿನ ಸಂಯೋಗವು ಕಾರಣ ಇದೆ ಅಂತೇಳಿ ಹೆಂಗ ದುಡ್ಡನ್ನು ಕೊಟ್ಟು ಹೇಳಿದ್ದಾರೆ. ಅದರಂತೆ ಇಲ್ಲಿ ಅದು ದುಡ್ಡಾಂತ ಆಯ್ತು. ಇನ್ನು ದಾಷ್ಟಾಂತ ಅಥವಾ ಸಿದ್ಧಾಂತದಲ್ಲಿ ಏನ್ ತಿಳ್ಕೋಬೇಕು? ಈಗ ಏನ್ ಪ್ರಾರಂಭವಾಗುತ್ತದೆ ಆಗಿದೆ ಅಂತ ಹೇಳಿದ್ರೆ ಪ್ರತ್ಯಕ್ಷ ಪ್ರಮಾಣವು ಕಾಣುತ್ತದೆ. ಪ್ರತ್ಯಕ್ಷ ಪ್ರಮಾಣ ಪ್ರಾರಂಭವಿದೆ. ಈಗ ವಿಷಯ ಏನ್ ನಡೆದದ? ಪ್ರತ್ಯಕ್ಷ ಪ್ರಮಾಣ. 6 ಪ್ರಮಾಣಗಳಲ್ಲಿ ಮೊದಲನೇದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣದಲ್ಲಿ ಪಂಚ ಜ್ಞಾನೇಂದ್ರಿಯಗಳೇನದಾವ? ಶ್ರೋತ್ರ ಮತ್ತು ತ್ವಚ, ನೇತ್ರ, ಜಿಹ್ವಾ, ಘ್ರಾಣ, ಈ ಪಂಚ ಜ್ಞಾನೇಂದ್ರಿಯಗಳೇ ಪ್ರಮಾಣ ಆಯ್ತು. ಪಂಚ ಜ್ಞಾನೇಂದ್ರಿಯಗಳೇ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣದಲ್ಲಿ. ಅದನ್ನು ತೈಸೆ ಅಂತ ಹೇಳಿದ್ರಿ. ಅದರಂತೆ ಆ ದೃಷ್ಟಾಂತದಂತೆ ಪ್ರತ್ಯಕ್ಷ ಪ್ರಮಾಕ್ಕೆ ನೇತ್ರಾದಿ ಕೇಂದ್ರೀಕರಣ. ಪ್ರತ್ಯಕ್ಷ ಪ್ರಮಾ ಅಂದ್ರ ಅಂದ್ರೆ ಜ್ಞಾನ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ಪ್ರತ್ಯಕ್ಷ ಜ್ಞಾನಗಳು ಇರ್ತವೆ ಮತ್ತು ಅನುಮಾನದಿಂದ ಜ್ಞಾನ ಆಗ್ತಾವು. ಮತ್ತು ಸ್ಮೃತಿ ಜ್ಞಾನ, ಈಗ ಜ್ಞಾನಗಳು ಬೇರೆ ಬೇರೆ ಅದಾವ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ಈ ಪ್ರತ್ಯಕ್ಷ ಇರೋ ಈ ನೇತ್ರದಿಂದ ಪ್ರತ್ಯಕ್ಷ ಆಗ್ತೈತಿ, ಈ ನೇತ್ರದಿಂದ ರೂಪ ಧ್ಯಾನ, ಇದು ಪ್ರತ್ಯಕ್ಷ ಧ್ಯಾನ.
ಪ್ರತ್ಯಕ್ಷ ಪ್ರಮಾಕ್ಕೆ ನೇತ್ರಾದಿ ಇಂದ್ರಿಯ ಕಾರಣ. ಪ್ರತ್ಯಕ್ಷ ಪ್ರಮಾ ಜ್ಞಾನ ಆಗ್ಬೇಕಾದ್ರೆ ಆ ನೇತ್ರಾದಿ ಇಂದ್ರಿಯಗಳೇ ಇಲ್ಲಿ ಕಾಣದಾವು. ಕಾಯತೆ ಏಕೆಂದರೆ नेत्रादि के इंद्रियन का अपने अपने विषय के संबंध नहीं हुए तो प्रत्यक्ष प्रमा होवे नहीं. ಈಗ ನೇತ್ರಾದಿ ಇಂದ್ರಿಯಗಳೇ ಪ್ರತ್ಯಕ್ಷ ಪ್ರಮಾದ ಕಾರಣದಾವು ಅಂತ ಹೇಳಿದ್ರು. ಆ ಬರೇ ನೇತ್ರಾದಿ ಇಂದ್ರಿಯಗಳೇ ಕಾರಣ ಹಂಗಾಗುದಿಲ್ಲ ಅದು. ಆ ಈಗ ಒಬ್ಬ ಮಗನಿಗೆ ಕಾರಣರು ತಂದೆ ತಾಯಿ. ತಂದೆ ತಾಯಿ ಆ ಮಗನ ಕಾರಣದ. ಬರೀ ತಂದೆ ತಾಯಿ ಹಂಗ ಇದ್ರೆ ಆಗುದಿಲ್ಲ ಅದು. ಅವರ ಸಂಯೋಗ ಆಗ್ಬೇಕು. ಅವಾಗ ಮಗ ಅದ ಅವರು ಕಾರಣದಾರ ತಂದೆ ತಾಯಿ, ಅವರ ಸಂಯೋಗವೂ ಕಾರಣ. ಈ ರೀತಿ ಈ ನೇತ್ರಾದಿ ಇಂದ್ರಿಯಗಳು ಕಾರಣದಾವ. ಆ ಇಂದ್ರಿಯ ಇಲ್ಲೇ ಐತಿ ಅಂತ ವಿಷಯ ಏನೈತಿ ಅಂದ್ರೆ ಆ ನೇತ್ರ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಯೋಗ ಸಂಬಂಧ ಆಗ್ಬೇಕು. ಆ ಸಂಬಂಧನು ಕಾರಣತಿ, ನೇತ್ರನು ಕಾರಣ. ಈ ರೀತಿ ಅಂತ नेत्रीय कारण कायते नेत्रादि इंद्रियन का अपने अपने विषय से संबंध होवे नहीं होवे तो प्रत्यक्ष ब्रह्म होवे. अद नेत्रादि इंद्रिय कारण अವು ಬರೇ ತಮ್ಮ ಜಾಗ ಕಟ್ಟಲೆ ಇದ್ದಾವೆ, ಧ್ಯಾನ ಆಗುದಿಲ್ಲ. ನೇತ್ರದಿಂದ ರೂಪ ಧ್ಯಾನ ಆಗ್ಬೇಕಾದ್ರ ಈ ನೇತ್ರ ಇಂದ್ರಿಯವು ರೂಪದವರೆಗೆ ಹೋಗಿ ಅಲ್ಲಿ ಆ ರೂಪದೊಡನೆ ಸಂಬಂಧ ಆಗ್ಬೇಕು. ಸಂಬಂಧ ಆಗಿ ಅದರ ಅವಳ ಭಂಗ ಆಗಿ ಅದು ಇದು ಮೊಬೈಲ್ ಅದ ಅವಾಗ ಜ್ಞಾನ ಆಗತ್ತೆ. ಅಂದ್ರೆ ಅರ್ಥಾತ್ ನೇತ್ರನು ಕಾರಣದ, ನೇತ್ರದ್ದು ವಿಷಯದೊಡನೆ ಸಂಬಂಧನು ಕಾರಣ. ಅದಕ್ಕೆ ಇಲ್ಲಿ ಇಂದ್ರಿಯಗಳು ಅವು ಅವು ಜ್ಞಾನಕ್ಕೆ ಕಾರಣದಾವ ಅಂತ ಹೇಳಿದ್ರು. ಅಂದ್ರೆ ಅದಕ್ಕೆ ಶ್ರುತಿ ಪ್ರಮಾಣವೂ ಕೂಡ ಇದೆ. ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ ಆ ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಏನಂತದ ಕಠೋಪನಿಷತ್ತು? ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ. ಸ್ವಯಂಭೂ ಅಂದರ ಪರಮಾತ್ಮ. ಇದನ್ನ ಯಾರು ಮಾಡ್ಯಾರ? ನೀವು ಮಾಡಿದ್ರೆ ಪರಮಾತ್ಮ ಮಾಡಿದ್ದಾನೆ. ಈ ದೇಹ ಇಂದ್ರಿಯಗಳನ್ನು ಯಾರು ಮಾಡ್ಯಾರು? ಪರಮಾತ್ಮ ಮಾಡಿದ್ದಾನೆ. ನೀವ್ ಅನ್ಬೋದು ನಮ್ಮ ಅವ್ವ ಅಪ್ಪ ಮಾಡ್ಯಾರ ಅಂತ ಹೇಳಿ. ಮಾಡಕ್ ಬರೋದು ಅವ್ರ ಕೈಯಾಗಿಲ್ಲ. ಅದಕ್ಕಾಗಿ ಹಾಗಾದ್ರೆ ಮಕ್ಕಳು ಇಲ್ಲದೆ ಎಷ್ಟು ಮಂದಿ ಕೂತಾರೆ? ಮಾಡ್ಕೋಬೇಕಾಗಿತ್ತು, ಬರಂಗಿಲ್ಲ. ಇಲ್ಲ ಅವ್ರ ಕೈ ದೇವ್ರ ಕಡೆ ತೆರೆದಿಲ್ಲ ತರ. ಆದ್ದರಿಂದ ಪರಮಾತ್ಮ ಈ ದೇಹ ಇಂದ್ರಿಯಗಳನ್ನ ಸೃಷ್ಟಿ ಮಾಡಿದ್ದಾನೆ. ಮಾಡುವಾಗ ಹೆಂಗ ಮಾಡ್ಯಾನು ಅಂತಂದ್ರ ಪರಾಂಚಿಖಾನಿ ಅಂದ್ರ ಪರಾನ್ ಪಶ್ಯತಿ. ಸ್ವಯಂಭೂ ಅಂದ್ರ ಪರಮಾತ್ಮ. ಈ ಪರಾಂಚಿಖಾನಿ ಖಾನಿ ಅಂದ್ರೆ ಇಂದ್ರಿಯಗಳು. ಅವರು ಹೆಂಗ್ ಮಾಡ್ಯಾರ? ಪರಾನ್ ಪಶ್ಯತಿ ಅಂತರಾತ್ಮ. ಹೊರಗಡೆ ನೋಡ್ತಾವ. ಇವು ಒಳಗ್ ನೋಡ್ತಾವನ? ಹೊರಗಡೆ ನೋಡು. ಈಗ ಮೋಟ್ರ್ ಹೆಡ್ಲೈಟ್ ಎಲ್ಲಿಗಡೆ ಬರ್ತದೆ ಒಳಗೆ. ಅಂದ್ರೆ ಈ ರೀತಿ ಅವಕ್ಕೂ ಮುಖ ಹೊರಮುಖ ಮಾಡ್ಯಾರ. ಅವು ಹೊರಗಡೆ ನೋಡು. ನಾ ಅಂತಾರ ಆತ್ಮನ, ಒಳಗಿರ್ತಕ್ಕಂಥ ಆತ್ಮನನ್ನ ಆ ಇಂದ್ರಿಯಗಳು ನೋಡೋದಿಲ್ಲ. ಅದಕ್ಕ ಆದ್ದರಿಂದ ಅಲ್ಲಿ ಕಠೋಪನಿಷತ್ ಅಂದ್ರೆ ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನ 2ನೇ ಅಧ್ಯಾಯದ 1ನೇ ವಲ್ಲಿಯ 1ನೇ ಮಂತ್ರದಲ್ಲಿ ಇದು ಹೇಳಿದೆ. ಏನ ಇಂದ್ರಿಯನ್ಕ अपने अपने ವಿಷಯತೆ ಸಂಬಂಧನೆ, ತಮ್ಮ ತಮ್ಮ ವಿಷಯಗಳೊಡನೆ ತಮ್ಮ ವಿಷಯ ಅಂದ್ರೆ ವಿಷಯದ ಲಕ್ಷಣ ಏನು? ವಿಷಯದ ಲಕ್ಷಣ ಏನು? ಪ್ರತಿಯೊಂದಕ್ಕೂ ಲಕ್ಷಣ ಅದಾವ. ಕಾಯ್ದೆಬದ್ಧ ಶಾಸ್ತ್ರ ಇದು.
ಹಾಗೆ ಕೇಸ್ ನಡಿಬೇಕಾದ್ರೆ ಕೇಸಿನ ಕಲಂ ಅಂತೇಳಿ ನಂಬರ್ ಇರ್ತಾವ. ಆ ನಂಬರ್ ಮ್ಯಾಲಿಂದ ಕೇಸ್ ಯಾವ ರೀತಿ ಅದ ಅನ್ನೋದು ಕವರ್ ಮಾಡ್ತಾರ. ಸಾಮಾನ್ಯ ಈಗ ಒಬ್ಬ ಮತ್ತೊಬ್ಬನ ಹೊಡೆದ ಕೂಡಲೇ ಸತ್ತ ಸತ್ತ ಅಂದ್ರೆ ಮತ್ತೆ ಅವನು ಕೊಲೆ ಕೇಸ ಆಕತಿ, ಮರ್ಡರ್ ಕೇಸ, ಹೌದಾ? ಆದ್ರೆ ಪೊಲೀಸರು ಆ ಕೇಸಿನ ನಂಬರ್ ಹಚ್ಬೇಕದು, ಕಲಂ ಅಂತಾರ, ಕಾಯ್ದೆ ನಂಬರ್. ಅವನು ಕೊಂದಾನಿವ, ಮರ್ಡರ್ ಮಾಡ್ಯಾನ, ಹತ್ಯೆ ಮಾಡ್ಯಾನ ಅಂದ್ರ ಅದು ಅವು 2-3 ಕಲಂ ಕುದಿರ್ತಾವ. ಅದಕ್ಕೆ 2-3 ಕಲಂ ಅಂದ್ರ 302, 302, 304, 306 ಇವು ಮರ್ಡರ್ ಕೇಸ್ ಕರ್ಕೊಂಡಿರ್ತಾವ. ಅದ್ರಾಗ ಯಾವ ಕಲಂ ಹಚ್ಬಿಟ್ಟಿದ್ವಿ? 302 ಕಲಂ ಹಚ್ಚಿದ್ರೆ ನೋ ಬೇಲ್, ಜಾಮೀನ್ ಇಲ್ಲ. ಅವನು ಏನು ಮಾಡಿದ್ರೆ ಲಾಗ ಹೊಡೆದ್ರು ಜಾಮೀನ್ ಆಗೋದಿಲ್ಲ, ನಾವು ಒಳಗೆ ಇರ್ಬೇಕು. ಹೀಗಲ್ಲ. ಆದ್ರೂ ಕಲಂ ಚೇಂಜ್ ಹೇಗ ಆಗ್ತಾವ ಅಂದ್ರ, ಇವ್ ಹೆಂಗ್ ಹೊಡೆದ, ಏನ್ ಅವಾಗ ವೈರಸ್ ಇತ್ತು ಅಥವಾ ಪ್ಲಾನ್ ಮಾಡಿ ಹೊಡೆದಾನು, ಅವ್ ಹೊಡೆದ ಕೂಡಲೇ ಸತ್ತಾನು ಅಂದ್ಕೂಡೇನ 302 ಹಚ್ಬಿಡ್ತಾನ. ಅವಾಗ ವೈರಸ್ ಇತ್ತು, ಇವ್ ಹೊಡೆದ ಜಾಗದಾಗ ಸತ್ತ. 302 ನಂಬರ್ ಹಾಕ್ತಾನ ಪೊಲೀಸ್. ಅದಕ್ಕೆ ಜಾಮೀನ್ ಇಲ್ಲ. ಮುಂದೆ ಇವಾಗ ವೈರಸ್ ಏನು ಇದ್ದಿದ್ದಿಲ್ಲ, ಅಕಸ್ಮಾತ್ ಹಂಗ ಆಯ್ತು, ಜಗಳ ಆಯ್ತು, ಹೊಡ್ಯಾಂಗ ಏನೋ ಹೊಡೆದಿವ, ಆದ್ರ ಅವ ಸತ್ತ ಕರೆ ಅದ ಜಾಗ ಹೊಡ್ಕೊಳ್ಳಿ ತಾಯ್ಲಿಲ್ಲ. ಮತ್ತ ಅವನೊಂದು ಗುಜರ ಇದು ಆಗಿತ್ತ, ದವಾಖಾನೆ ಹಾಕಿದ್ರು. ದವಾಖಾನೆ ಹಾಕಿದ ಮೇಲೆ ಒಂದು ಮರುದಿನ 304 ಜಾಮೀನ್ ಅವಾಗ ಆಗುತ್ತದೆ ನೋಡು. ಕಲಂ ಹೆಂಗ ಕಾಯ್ದೆಗಳು ಅವು ಚೇಂಜ್ ಆಗ್ತಾವ. 300 ತೀರಾ 2 ದಿವಸದ ಮೇಲೆ ಸಾಕ್ತ. ಮತ್ ಈ ವೈರಸ್ ಇರ್ಲಿಲ್ಲ, ಅಕಸ್ಮಾತ್ ಆಗೈತಿ, ಆದ್ರೂ ಹೊರಗಡೆ ಸಾಯ್ಲಿಲ್ಲ, 1-2 ದಿವಸದ ಮೇಲೆ ಸಾಕ್ತ 306 ಹಚ್ಬಿಡ್ತಾನ. ಅಂದ್ರೆ ಅವ್ನ ಜಾಮೀನ್ ಮೇಲೆ ಬಿಟ್ಬಿಡ್ತಾರ. ಹೆಂಗ್ ಈ ಕಾಯ್ದೆ ಕಲಂ ಹ್ಯಾಗ ನಾವು ಕೋರ್ಟದೊಳಗ, ಹಾಗೆ ಇಲ್ಲಿ ಪ್ರತಿಯೊಂದು ಶಬ್ದದ ಲಕ್ಷಣಗಳೇ. ಅವೆಲ್ಲ ಲಕ್ಷಣ ಏನು, ಅದರಲ್ಲಿ ವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ, ಏತತ್ ದೂಷಣತ್ರಯ ರೈತತ್ವೇ ಅಸಾಧಾರಣ ಧರ್ಮ ಸಂಲಕ್ಷಣ. ಈ 3 ದೋಷಗಳಲ್ಲಿ ಒಂದು ದೋಷ ಇರಬಾರ್ದು. ಆ ರೀತಿ ಲಕ್ಷಣ ಇರ್ಬೇಕದು ಕಾಯ್ದಾ. ಮತ್ತ ಆ ಲಕ್ಷಣದ ಪದಕೃತಿ ಇರಿ, ಯಾಕಂದ್ರಲ್ಲಿ ಅದಾವೇನೋ ಸೋಚ್ ನೋಡ್ಬೇಕಲ್ಲ. ಹಿಂಗೆಲ್ಲ ಶೋಧ ನೋಡಿ ಅದನ್ನ ಪರೀಕ್ಷೆ ಮಾಡಿ ಆ ಲಕ್ಷಣ ಮಾಡ್ಬೇಕಾಗತ್ತೆ. ಅದಕ್ಕೆ ಇವೆಲ್ಲ ಈ ರೀತಿ ನಡೆದ್ರೆ ಕಾಯ್ದೆ ಬದ್ಧ ಶಾಸ್ತ್ರ. ನೈ ಪ್ರತಿಜ್ಞೆ ಮಾತ್ರೇಣ ವಸ್ತು ಸಿದ್ಧಿ ಕಿಂತು ಲಕ್ಷಣ ಪ್ರಮಾಣಾಭ್ಯಾಮ ಅಂತ ನಮಗೇನು ಬಾಯಿಗೆ ಬಂದದ್ದು ಹೇಳೋದು ಪ್ರವಚನ. ಅದು ಪ್ರವಚನ ಬೇರೆ, ಈಗೇನು ಇಲ್ಲಿ ನಡೆದದ ಇದು ಮುಂದೆ ಗ್ರಂಥ ಹೇಳ್ಕೊಂಡು ಕೂತಾರ. ಅವರು ಪ್ರತಿಯೊಂದು ಶಬ್ದದ ಮೇಲೆ ಏನ್ ಹೇಳ್ತಾರ ಅದನ್ನ ನೋಡ್ತಿರ್ತಾರ. ಅವರು ವಿಷಯ ಬಿಟ್ಟು ರೈಲ್ವೆ ಪಟ್ರಿ ಬಿಟ್ಟು ಹೊರಗೆ ಹೋಗೋದೇನು, ಮೋಟರ್ ಸೈಕಲ್ ಅದ ಬೇಕಾದ ಕಡೆ ಒಳಚಾಡತ್ತೇಳಿ ಹಳಿ ಮೇಲೆ ಹೋಗ್ಬೇಕು. ಮತ್ ಯಾವ ಶಬ್ದದ ಮೇಲೆ ಏನ್ ಹೇಳ್ತಾರೆ ಅದು ನೋಡ್ಲಕ್ ಕುಂತಿರ್ತಾರ. ಪ್ರತಿಯೊಂದರದು ಬಹಳಷ್ಟು ಎಚ್ಚರದಿಂದ ಮತ್ತ ಅವ್ರಿಗೆ ತಿಳಿಯುವಂಗ ಹಿಂಗೆಲ್ಲ ತಿಳಿಸಿ ಸಮಾಧಾನದಿಂದ ಹೋಗೋದಿಲ್ಲ. ಹಿಂಗೈತೆ. ಯಾಕಂದ್ರೆ ಅವರು ಮುಂದೆ ಹೋಗಿ ಅವರು ಹೇಳುವ ವಕ್ತಾ ಪುರುಷರಾಗುತ್ತಾರೆ. ಆದ್ದರಿಂದ ಅವರಿಗೆ ಚೆನ್ನಾಗಿ ತಿಳಿಸಿಕೊಡ್ಬೇಕು. ಅದಕ್ಕಾಗಿ ಈ ರೀತಿ ಅಲ್ಲಿ ಅವು ಯಾವ ದೋಷನು ಇರಬಾರದು ಅಂತ ಏನ್ ಹೇಳ್ತಾರ. ಅದಕ್ಕಾಗಿ
ಎಲ್ಲಿಗೆ ಬಂದಿದ್ದೀವಿ ನಾವು? ವಿಷಯದ ಬಗ್ಗೆ ಪ್ರಶ್ನೆ ಮಾಡ್ತೀನಿ. ವಿಷಯದ ವಿಷಯ ಯಾವುದು? ಹಾ, ವಿಷಯ. ವಿಷಯ ಅಂತ ಬಂತಲ್ಲ ಶಬ್ದ, ವಿಷಯ ಅಂತ ಬಂದಾಗ ವಿಷಯ ಅಂದ್ರೆ ಅದರ ಲಕ್ಷಣ ಏನು? ಶರೀರ ಇಂದ್ರಿಯಗಳಕ್ಕಿಂತಲೂ ಭಿನ್ನವಿರಬೇಕು, ಭೋಗಕ್ಕೆ ಉಪಯೋಗ ಏನಮ್ಮ? ಶರೀರ ಇಂದ್ರಿಯಗಳಕ್ಕಿಂತಲೂ ಭಿನ್ನವಿರಬೇಕು, ಭೋಗಕ್ಕೆ ಉಪಯೋಗ. ಕರೆಕ್ಟ್. ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಭೋಗ ಉಪಯೋಗ ವಿಷಯ. ಸಂಸ್ಕೃತದೊಳಗೆ ಅದೇ ಕನ್ನಡದಾಗ ಸರಿ. ಶರೀರ ಮತ್ತು ಇಂದ್ರಿಯಗಳಿಗಿಂತ ಅದು ಬ್ಯಾರೆ ಇರ್ಬೇಕು. ವಿಷಯ ಅಂತ ನಾವ್ ಎದಕ್ಕೆ ಕರಿತೀವದು, ಈ ಶರೀರ ಇಂದ್ರಿಯಗಳಿಗಿಂತ ಭಿನ್ನ ಅಂದ್ರೆ ಬ್ಯಾರೆ ಇರ್ಬೇಕು. ಅದು ಭೋಗಕ್ಕಂದ್ರೆ ಸುಖ ದುಃಖಕ್ಕೆ ಕಾರಣ ಆಗಿರ್ಬೇಕು. ಇದಕ್ಕಿಂತ ಬ್ಯಾರೆ ಇರ್ಬೇಕು, ಅದರಿಂದ ಸುಖ ದುಃಖ ಆಗ್ತಿರ್ಬೇಕು. ಅದಕ್ಕೆ ಭೋಗ ಅನ್ಬೇಕು. ಅದಕ್ಕಾಗಿ ಈ ಇಂದ್ರಿಯಗಳು ಅವು ಏನ್ ಮಾಡ್ತಾವು? ತಮ್ಮ ತಮ್ಮ ವಿಷಯಗಳೊಡನೆ ಸಂಬಂಧವಾದಾಗ ಜ್ಞಾನ ಆಗುತ್ತದೆ. ನೇತ್ರ ಇಂದ್ರಿಯ ಈ ರೂಪದೊಡನೆ, ಅಂದ್ರ ಇದು ಕಾವಿ ಬಣ್ಣದ ಬಟ್ಟೆ ಅಂತ ಜ್ಞಾನ ಆಗ್ಬೇಕಾದ್ರೆ ಅದರೊಡನೆ ಸಂಬಂಧ ಆಗ್ಬೇಕಲ್ಲ ನೇತ್ರ ಬಂದು. ಆದ್ದರಿಂದ अपने अपने विषय से संबंध हो नहीं हुए तो प्रत्यक्ष ब्रह्म हुए संबंध नहीं. इंद्रिय ಇದೆ, ಅದಕ್ಕೆ ಸಂಬಂಧ ಆಗಿಲ್ಲ ಜ್ಞಾನಕ್ಕದ ಸಂಬಂಧ ಆಗಿಲ್ಲ ಅಂದ್ರೆ ಜ್ಞಾನ. ಇಂದ್ರಿಯನೂ ಬೇಕು, ಇಂದ್ರಿಯ ಸಂಬಂಧನೂ ಬೇಕು. ಈ ರೀತಿ ಸಂಬಂಧ ಆಗಿಲ್ಲ ಅಂದ್ರೆ ಅದರ ಜ್ಞಾನ ಆಗುವುದಿಲ್ಲ. ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ನಡೆದ ಅಂತ ಹೇಳಿದೆ. ಪ್ರತ್ಯಕ್ಷ ಪ್ರಮಾಣದಿಂದ ಪ್ರಮಾಣ ಪ್ರತ್ಯಕ್ಷ, ಆ ಪ್ರತ್ಯಕ್ಷ ಪ್ರಮಾಣದಿಂದ ಜ್ಞಾನ ಅಂತಕ್ಕಂಥ ಪ್ರಮಾಣ ಅದು ಪ್ರತ್ಯಕ್ಷ ಪ್ರಮಾಣ. 6 ಪ್ರಮಾಣಗಳಲ್ಲಿ 2 ಪ್ರಮಾಣಗಳು, ಎರಡಕ್ಕೂ ಹೆಸರು ಒಂದ. ಹೆಂಗ? ಭೀಮವ್ವ ಭೀಮಪ್ಪ ಅವಾಗ ಹೆಂಗ್ ಕೇಳ್ತಿದ್ವು ಹೆಸರುಗಳು. ಗಂಡನ ಹೆಸರು ಹೆಂಡತಿ ಹೆಸರು ಇಬ್ಬರದು ಒಂದಲ್ಲ. ಆಗ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ, ಇವು ಎರಡರಲ್ಲಿ ಹಿಂಗೆ ಇರ್ತಾವ. ಮತ್ ಅನುಮಾನ ಪ್ರಮಾಣ ಅನುಮಿತಿ ಪ್ರಮಾಣ ಅಲ್ಲಿ ಬದಲಿಯಾಗುತ್ತದೆ. ಶಬ್ದ ಪ್ರಮಾಣ ಶಾಬ್ದಿ ಪ್ರಮಾಣ ಆಗುತ್ತದೆ. ಉಪಮಾನ ಪ್ರಮಾಣ ಉಪಮಿತಿ ಪ್ರಮಾಣ ಆಗುತ್ತದೆ. ಅನುಪಲಬ್ಧಿ ಪ್ರಮಾಣ ಅಭಾವ ಪ್ರಮಾಣ. ಇಲ್ಲಿ ಚೇಂಜ್ ಆಗ್ತಾವ ಹೆಸರು ಹೇಗೆ. ಆದ್ರೆ ಎರಡು ಮಾತ್ರ ಪ್ರತ್ಯಕ್ಷ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ. ಅರ್ಥಾಪತ್ತಿ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ ಎರಡರಲ್ಲಿ ಪ್ರಮಾಣ ಎರಡಕ್ಕೂ ಒಂದೇ ಹೆಸರು ಕೊಡ್ತದೆ. ಆದ್ರಿಂದ ಪ್ರತ್ಯಕ್ಷ ಪ್ರಮಾಣದಿಂದ ಆಗ್ತಕ್ಕಂಥ ಪ್ರತ್ಯಕ್ಷ ಪ್ರಮಾಣ ಆಗೋದಿಲ್ಲ. ಯಾಕಂದ್ರ ಸಂಬಂಧ ಆಗಿದ್ದಿಲ್ಲ ಅಂದ್ರ ನೇತ್ರೇಂದ್ರಿಯ ಅಲ್ಲಿ ಹೋಗಿ ವಿಷಯದೊಡನೆ ಸಂಬಂಧ ಆಗಿಲ್ಲ ಅಂದ್ರೆ ಅದ್ರ ಜ್ಞಾನ ಆಗೋದಿಲ್ಲ. ಇಂದ್ರಿಯ ವಿಷಯಕ ಸಂಬಂಧ ಹೋವೆ ತಬ್ ಹೋವೆ. ಈ ನೇತ್ರಾದಿ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆದ ಮೇಲೆ ಆ ವಸ್ತುವಿನ ಜ್ಞಾನ ಆಗುತ್ತದೆ. ಯಾತೆ ಇಂದ್ರಿಯ ವಿಷಯಕ ಸಂಬಂಧ ಇಂದ್ರಿಯಂತೆ उपज के प्रत्यक्ष प्रमा उपजावे है. तो ವ್ಯಾಪಾರ 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 ಅಂದ್ರೆ ವ್ಯಾಪಾರ ಐತಿಲ್ಲ. ವ್ಯಾಪಾರ ಅಂತ ಎದಕ್ಕಂತಾರೆ? ವ್ಯಾಪಾರ ಅಂದ್ರೆ ಕಾಯಿಪಲ್ಲೆ ಬದನೆಕಾಯಿ ಮಾರೋದ ವ್ಯಾಪಾರ ಅಂದ್ರೆ ಎದಕ್ಕಂತಾರೆ? ವ್ಯಾಪಾರದ ಲಕ್ಷಣ ಏನು ಅಂತ ಕೇಳಿದರೆ ಅಂದ್ರ ಕಾರಣತೆ ಉಪಜಕ್ಕೆ ಕಾರ್ಯಕ್ಕೂ ಉಪಜಾವೆ ಸೋ ವ್ಯಾಪಾರ. ಕಾರಣದಿಂದ ತಾನು ಹುಟ್ಟಿರಬೇಕು, ಕಾರಣದಿಂದ ತಾನು ಹುಟ್ಟಿರಬೇಕು, ಕಾರ್ಯವನ್ನ ಹುಟ್ಟುತ್ತಿರಬೇಕು. ಅದಕ್ಕೆ ವ್ಯಾಪಾರ ಕನ್ನಡದವರು
ಕಾರಣದಿಂದ ತಾನು ಹುಟ್ಟಿರಬೇಕು, ಕಾರ್ಯವನ್ನ ಹುಟ್ಟಿಸ್ತಿರ್ಬೇಕು, ಅದಕ್ಕೆ ವ್ಯಾಪಾರ ಅನ್ನಬೇಕು. ಅಂದ್ರ ಈಗ ಅದನ್ನ ಇನ್ನೂ ಸ್ಪಷ್ಟೀಕರಣ ಹೇಳಿ ತಿಳಿಸ್ತದೆ. ಆ ಉಪದೇಶ ಅಂದ್ರೆ ಇಲ್ಲಿ ಇಂದ್ರಿಯ ವಿಷಯಗಳ ಸಂಬಂಧ ರೂಪ ಅದೇ ವ್ಯಾಪಾರ ಐತೆ. ಇಂದ್ರಿಯಕ್ಕೂ ವಿಷಯಕ್ಕೂ ಇರ್ತಕ್ಕಂಥ ಸಂಬಂಧಗಳ ವ್ಯಾಪಾರ ಅಂದೇವ್ರು. ಆ ಸಂಬಂಧ ಇಂದ್ರಿಯದಿಂದ ಹುಟ್ಟಿದಿಲ್ಲ, ಇಂದ್ರಿಯದಿಂದ ಹುಟ್ಟಿದ ಸಂಬಂಧ. ಎದರ ಸಂಬಂಧ? ನೇತ್ರ ಸಂಬಂಧ, ಹೌದಿಲ್ಲ? ಸಂಬಂಧವಾಗಿ ಇಂದ್ರಿಯದಿಂದ ಅದು ಸಂಬಂಧವು ಉತ್ಪನ್ನವಾಗಿ ಪ್ರತ್ಯಕ್ಷ ಪ್ರಮಾಜ್ಞಾನವನ್ನು ಹುಟ್ಟಿಸುತ್ತದೆ. ಕಾರಣದಿಂದ ತಾನು ಹುಟ್ಟಿ ಕಾರ್ಯವನ್ನು ಹುಟ್ಟಿಸ್ತಿದ್ರೆ ಅದಕ್ಕ ವ್ಯಾಪಾರ ಅನ್ನಬೇಕು. ಕಾರಣದಿಂದ ಅಂದ್ರೆ ನೇತ್ರ ರೂಪ ಕಾರಣದಿಂದ ತಾನು ಹುಟ್ಟೈತಿ. ಯಾವ ಸಂಬಂಧ? ನೇತ್ರದ ಸಂಬಂಧ ವಿಷಯದ ಜ್ಞಾನ ಆಗ್ಬೇಕಾದ್ರೆ ಅದರ ಸಂಬಂಧ ಆಗ್ಬೇಕ. ಅಂದ್ರ ಆ ಸಂಬಂಧಕ್ಕ ವ್ಯಾಪಾರ ಅಂದಾರ ಇಲ್ಲಿ. ಆ ಸಂಬಂಧವು ಎದರ ಸಂಬಂಧ? ನೇತ್ರ ಸಂಬಂಧ. ಅಂದ್ರೆ ಕಾರಣದಿಂದ ತಾವು ಹುಟ್ಟಿತ್ತು. ಹುಟ್ಟಿ ಏನ್ ಮಾಡ್ತು? ಕಾರ್ಯವಾದ ಆ ಜ್ಞಾನವನ್ನು ಹುಟ್ಟಿಸ್ತು. ಇದು ಮೊಬೈಲ್ ಐತಿ ಅಂತ ಅದ್ರ ಜ್ಞಾನ ಆಗ್ತದ. ಆ ಜ್ಞಾನವನ್ನು ಹುಟ್ಟಿಸ್ತದ ಯಾವುದು? ಆ ಸಂಬಂಧ. ಆದ್ದರಿಂದ ಸಂಬಂಧಕ್ಕೆ ವ್ಯಾಪಾರ ಅಂದಾರ. ಕಾರಣದಿಂದ ತಾನು ಹುಟ್ಟಿ ಕಾರ್ಯವನ್ನು ಹುಟ್ಟಿಸ್ತಿದ್ದರೆ ಅದಕ್ಕೆ ವ್ಯಾಪಾರನೇ ಬೇಕು. ಮತ್ತು ವ್ಯಾಪಾರದ ಲಕ್ಷಣ ತಿಳ್ತಾರೆ, ಇಟ್ಟು ಹೇಳಿದ್ರು ಅಂತ ತಿಳ್ತಾರೆ. ಓವೆ ಯಾತೆ ಇಂದ್ರಿಯ विषय का संबंध इंद्रिय उपज के प्रत्यक्ष प्रमा को उपजावे. ಆ ಇಂದ್ರಿಯ ವಿಷಯಗಳ ಸಂಬಂಧವು ಇಂದ್ರಿಯದಿಂದ ತಾನು ಉತ್ಪನ್ನವಾಗಿ ಪ್ರತ್ಯಕ್ಷ ಪ್ರಮಾ ಜ್ಞಾನವನ್ನು ಉತ್ಪನ್ನ ಮಾಡುತ್ತದೆ, ಹುಟ್ಟಿಸುತ್ತದೆ. ಆದ್ದರಿಂದ ಆ ಸಂಬಂಧಕ್ಕೆ ವ್ಯಾಪಾರನ ಬೇಕು. संबंध रूप व्यापार वाले प्रत्यक्ष प्रमा के असाधारण कारण इंद्रिय. अंದ್ರ ಇದು ಆ ಸಂಬಂಧ ರೂಪ ವ್ಯಾಪಾರದ ಬಗ್ಗೆ ಹೇಳಿದ್ವಿ ಬಿಟ್ಟಿರ್ತಾರೆ, ಹೌದಲ್ಲ? ಆ ಸಂಬಂಧ ರೂಪ ವ್ಯಾಪಾರ ಉಳಿದು ಪ್ರತ್ಯಕ್ಷ ಪ್ರಮೆಗೆ ಅಸಾಧಾರಣ ಕಾರಣ. ಸಂಬಂಧ ರೂಪ ವ್ಯಾಪಾರ ಆ ಸಂಬಂಧಕನೇ ವ್ಯಾಪಾರ ದೇವನು. ಆ ಸಂಬಂಧ ರೂಪ ವ್ಯಾಪಾರ ಉಳಿದಂತ ಅದರಿಂದ ಏನಾಯ್ತು? ಪ್ರತ್ಯಕ್ಷ ಪ್ರಮ ಹುಟ್ಟಿತ್ತು, ಹೌದಲ್ಲ? ಪ್ರತ್ಯಕ್ಷ ಪ್ರಮೆಗೆ ಅಸಾಧಾರಣ ಕಾರಣ ಏನದ? ಇಂದ್ರಿಯ. ಅಸಾಧಾರಣ ಕಾರಣ ಅಂದ್ರೇನು? ಅದರ ಲಕ್ಷಣ ಏನು? ಅಸಾಧಾರಣ ಕಾರಣ. ಅಸಾಧಾರಣ ಕಾರಣ ಎದಕ್ಕಂತಾರ ಅಂದ್ರ ಯಾವುದೇ ಒಂದು ಕಾರ್ಯಕ್ಕೆ ಕಾರಣವಾದರೆ ಕಿಸಿ ಏಕ್ ಕಾರ್ಯಕ ಕಾರಣ ವಹಿಸು ಅಸಾಧಾರಣ. ಯಾವುದೇ ಒಂದು ಕಾರ್ಯಕ್ಕೆ ಕಾರಣ ಆಗ್ತಿದ್ರೆ ಅದಕ್ಕೆ ಅಸಾಧಾರಣ ಕಾರಣ ಅಂತ. ಈ ನೇತ್ರದಿಂದ ಏನಾಗದೆ? ರೂಪ ಜ್ಞಾನ ಆಗದೆ. ಶ್ರೋತ್ರದಿಂದ ಶಬ್ದ ಜ್ಞಾನ ಆಗದೆ. ಮತ್ತೇನಾಗದೆ? ಮತ್ತೆ ರೂಪ ಜ್ಞಾನ ಆಗದ. ಒಂದು ಕಾರ್ಯಕ್ಕೆ ಶ್ರೋತ್ರದಿಂದ ಕಿವಿ ಶಬ್ದ ಜ್ಞಾನಕ್ಕಷ್ಟೇ ಕಾರಣದ. ಅದೇ ಯಾವುದೇ ಒಂದು ಕಾರ್ಯಕ್ಕೆ ಕಾರಣ ಅದಕ್ಕೆ ಆಕಿತ್ತಂದ್ರ ಅಸಾಧಾರಣ ಕಾರಣ. ಅನೇಕ ಅನೇಕ ಕಾರ್ಯಗಳಿಗೆ ಕಾರಣ ಆಗ್ತಿತ್ತಂದ್ರ ಅದು ಸಾಧಾರಣ ಕಾರಣ. ಅದು ನಾವು ಹೇಳಿದ್ದೀವಿ, ಅದ ಮುಂದೆ ಬಂದಿತ್ತಲ್ಲ. ಈಶದ ಜ್ಞಾನ ಯಥೇಚ್ಛಾಕಾರೋ ಅದೃಷ್ಟದಿಗೆ ಪ್ರಾಗ್ ಪ್ರತಿಬಂಧಕ ಭಾವೋ ಕಾರಣ ಸಾಧಾರಣ ಸ್ಮೃತ. ಈಶ್ವರ, ಆ ಈಶ್ವರನ ಜ್ಞಾನ, ಅವನ ಇಚ್ಛಾ, ಅವನ ಪ್ರಯತ್ನ. ಹಂಗಂದ್ರೆ ಏನು?
ಇಟ್ಟೊತ್ತಾನ ಈಶ್ವರ ಜ್ಞಾನ, ಈಶ್ವರನ ಇಚ್ಛಾ, ಈಶ್ವರನ ಪ್ರಯತ್ನ. ಹಿಂಗಂದ್ರಿ ಏನಂದ್ರೆ ಈಗ ಒಂದು ಇಲ್ಲಿ ಶಾಸ್ತ್ರ ಈಗ ನಡೀಬೇಕಾದ್ರೆ ಆ ಪರಮಾತ್ಮನ ಪ್ರೇರಣಾ ಬೇಕಿದೆ. ಜಗತ್ತಿನ ಯಾವುದೇ ವ್ಯವಹಾರ ನಡೀಬೇಕಾದ್ರೆ ತೇನ ವಿನಾ ತೃಣಮಪಿ ನ ಚಲತಿ. ಆ ಪರಮಾತ್ಮನ ಪ್ರೇರಣಾ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಹಿಂಗ್ ಅಳಿಗಾಡಬೇಕಾದ್ರೂ ಪ್ರೇರಣಾ ಬೇಕು. ನೀವು ಇಲ್ಲಿ ಬರ್ಬೇಕಾದ್ರೆ ನೀವಿಟ್ಟು ದೂರದಿಂದ ಬಂದಿರಿ, ಬಾಗಲಕೋಟೆಯಲ್ಲಿ ಕಬ್ಬು ಹಿಂಗೆಲ್ಲ ದೂರ ಆ ಪರಮಾತ್ಮ ಪ್ರೇರಣಾ ಹೇಗಲ್ಲ. ಆದ್ದರಿಂದ ಇಲ್ಲಿ ಈ ಶಾಸ್ತ್ರ ನಡೀಲಿ ಅನ್ನೋದು ಆ ಈಶ್ವರನಿಗೆ ಇಚ್ಛಾ ಮತ್ತು ಅವನ ಪ್ರಯತ್ನ ನಮಗೂ ಸಮಯ ಒದಗಿಸ್ಕೊಡ್ಬೇಕು. ಇವತ್ತು ಶಾಸ್ತ್ರ ಬಂದ್ ಆಗೋದಿತ್ತು ಇವತ್ತ. ಯಾಕಂದ್ರ ಬಾಗಲಕೋಟೆಗೆ ನಾವು ಅಲ್ಲಿ ಲಗ್ನಕ್ಕೆ ಹೋಗ್ಬೇಕಾಗಿತ್ತು. ಆದ್ರೂ ಮತ್ ಯಾರು ಮಾಡೋದು? ಕೆಲವರು ಹೇಳ್ರಿ ಇವತ್ತು ಬಂದ್ ಹೇಳ್ರಿ ಅಂತ ಅಂದಿದ್ರು. ಬಂದ್ ಹೇಳೋದ್ ಬೇಡ, ಇದು ಆಗಲಿ ಅದು ಆಗಲಿ ಅಂದಿವಿ. ಯಾಕಂದ್ರ ನಾವು ಟೈಮ್ ಚೇಂಜ್ ಮಾಡ್ಕೊಳೋಣ ಅಷ್ಟೇ. 11ಕ್ಕೆ ಶುರು ಮಾಡ್ತಿದ್ವಿ, 9ಕ್ಕೆ ಶುರು ಮಾಡಿ 11 2 ತಾಸು ಶಾಸ್ತ್ರನೂ ನಡೀತ. ಮತ್ತ ಅಲ್ಲಿ 12 ಮತ್ತೆ ಬಾಗಲಕೋಟೆ ಹೋಗಿ ಮುಖ್ಯ ಅಲ್ಲಿ ಅಕ್ಕಿಗಳು ಆಶೀರ್ವಾದ ಮಾಡಿ ಎರಡೂ ಕೆಲಸ ಆಗ್ತದೆ ಅಂತೇಳಿ. ಅಂದ್ರ ಇದಕ್ಕೆ ಈಶ್ವರನ ಇದ್ರ ಪ್ರೇರಣೆ ಇದು ಆಗತ್ತ. ಆ ಶಾಸ್ತ್ರ ನಡೀಬೇಕಾದ್ರೂ ನೀವು ಬರ್ಬೇಕಾದ್ರೂ ಈ ಕೇಳ ಎಲ್ಲ ಇವತ್ತು ಕೂಡಿ ನಡೀಬೇಕಲ್ಲ ಎಲ್ಲ. ಆದ್ದರಿಂದ ಪ್ರತಿಯೊಂದಕ್ಕೆ ಈ ರೀತಿ ಈಶ್ವರನ ಧ್ಯಾನ, ಅವನ ಇಚ್ಛಾ ಮತ್ತು ಅವನ ಪ್ರಯತ್ನ. ಲಗ್ನ ಆಗ್ಬೇಕಾದ್ರೂ ಅದೇ ರೀತಿ ಅವ್ರನ್ನ ಕೂಡಿಸಿ ಹಿಂಗೆಲ್ಲ ಆಗಿ ಅವನ ಪ್ರೇರಣಾ ಇದ್ದನ್ನ ಲಗ್ನ ಆಗತ್ತೆ, ಇಲ್ಲದ್ರೆ ಇಲ್ಲ. ಅದಕ್ಕಾಗಿ ಅದಕ್ಕ ಸಾಧಾರಣ ಕಾರಣ ಅದಕ್ಕೆ ಮಾತ್ರ ಏನು 9 ಸಾಧಾರಣ ಕಾರಣಗಳಿಸು 9 ಈಶ್ವರನ ಜ್ಞಾನ, ಈಶ್ವರನ ಇಚ್ಛಾ, ಅದು ಈಶ್ವರನ ಪ್ರಯತ್ನ. ಆಮೇಲೆ ಕಾಲ ಟೈಮ್ ಐತಿಲ್ಲ. ಅಕ್ಕಿ ಕಾಳಿಗೂ ಟೈಮ್ ಇರ್ತಾವ, ಶಾಸ್ತ್ರ ನಡೀಲಕ್ಕೂ ಟೈಮ್ ಇರ್ತದೆ. ಸಮಯ ಟೈಮ್ ಬೇಕು. ಕಾಲ, ಅದೃಷ್ಟ, ಹಣೆಬರನು ಬೇಕಾಗುತ್ತೆ. ನಿಮ್ ಹಣೆಬರದಾಗ ಇತ್ತಂದ್ರೆ ಶಾಸ್ತ್ರ ನಡೆದು ಇದೆಲ್ಲ ನಿಮಗೆ ಜ್ಞಾನ ಆಗತ್ತೆ. ಹೌದಿಲ್ಲ? ಇಲ್ಲಂದ್ರೆ ಏನ ಇದು ಆಗಿ ಅದ ಆಗೋದಿಲ್ಲ. ಮತ್ತು ಪ್ರಾಗ ಭಾವ ಅಂದ್ರೆ ಮೊದಲು ಇದು ನೀವು ಕೇಳಿಲ್ಲ, ಕೇಳಿದ್ರೆ ಬರ್ತಿದ್ದಿಲ್ಲ ನೀವು. ಹೌದಲ್ಲ? ಮೊದಲೇ ನಿಮ್ಗೆ ಇದ್ರ ಜ್ಞಾನ ಇತ್ತಂದ್ರ ಬರ್ತಿದ್ದಿಲ್ಲ. ಅದು ನಮ್ಗ ಆಗೈತೆ ನಮ್ಗೆ ಗೊತ್ತೈತೆ. ಮತ್ತು ಪ್ರಾಗಭಾವ ಪ್ರತಿಬಂಧಕ. ಅದಕ್ಕೆ ಏನಾರ ಪ್ರತಿಬಂಧಕ್ಕಿತ್ತು ಅಂತಂದ್ರ ಅದು ತಟಸ್ಥ ಆಗಿಬಿಡುತ್ತೆ. ಅದೇನೋ ಒಂದು ಕಾರಣ ಬಂದು ಆರಾಮಿಲ್ಲ ಅಥವಾ ಏನ್ರಾಯ್ತು, ಏನೋ ಒಂದು ಕಾರಣ ಆಯ್ತು ಅಂತ ತಿಳ್ಕೊ, ಪ್ರತಿಬಂಧಕ ಬಂದ್ಬಿಡ್ತೈತಿ, ನಿಂತು ಬಿಡ್ತೈತಿ ಕೆಲಸ. ಅದ ಪ್ರತಿಬಂಧಕದ ಅಭಾವ ಇರಬೇಕು. ಪ್ರಾಗಭಾವ, ಪ್ರತಿಬಂಧಕ ಅಭಾವ, ಇಷ್ಟೆಲ್ಲ 9 ಕಾರಣಗಳಿಂದ ಕೂಡಿಕೊಂಡು ಜಗತ್ತಿನ ಪ್ರತಿಯೊಂದು ವ್ಯವಹಾರ ನಡೆಯುತ್ತವೆ. ಅದಕ್ಕ ಆ ಪರಮಾತ್ಮ ಅವನ ಜ್ಞಾನ, ಇಚ್ಛಾ, ಪ್ರಯತ್ನಾದಿ ಎಲ್ಲ ಇಟ್ಕೊಂಡು ಇವು ಸಾಧಾರಣ ಕಾರಣಗಳು 9 ಇರ್ತಾವ. ಅವು ಪ್ರತಿಯೊಂದು ಕಾರ್ಯಕ್ಕೆ ಬೇಕು. ಆದ್ದರಿಂದ ಅದಕ್ಕೆ ಸಾಧಾರಣ ಕಾರಣಗಳು. ಇನ್ನು ಯಾವುದೇ ಒಂದು ಕಾರ್ಯಕ್ಕೆ ಕಾರಣ ಆದ್ರೆ ಅದು ಅಸಾಧಾರಣ ಕಾರಣ ಅಂತಾರೆ. ಹೇಗೆ ಇಲ್ಲಿ ಇಂದ್ರಿಯಗಳು ಶ್ರೋತ್ರೇಂದ್ರಿಯ ಶಬ್ದ ಮಾತ್ರಕ್ಕೆ ಕಾರಣ, ನೇತ್ರ ಇಂದ್ರಿಯ ರೂಪ ಜ್ಞಾನಕ್ಕೆ ಕಾರಣ. ಹೌದಿಲ್ಲ? ಅದಕ್ಕೆ ಇದು ಅಸಾಧಾರಣ ಕಾರಣ.
ಅಸಾಧಾರಣ ಕಾರಣ ಅಂತ ಹೇಳ್ಕೊಂತಾರ. ಅದರ ಲಕ್ಷಣ ಒಂದು ಕಾರ್ಯಕ್ಕೆ ಕಾರಣವಾದ ಯಾವುದೇ ಒಂದು ಕಾರ್ಯಕ್ಕೆ ಕಾರಣವೇ, ಕಿಸಿ ಏಕ್ ಕಾರ್ಯಕ್ಕೆ ಕಾರಣವೇ. ಒಂದು ಕಾರ್ಯಕ್ಕೆ ಕಾರಣ ಅಂದ್ರೆ ಹೇಳೋದು, ಶ್ರೋತ ಇಂದ್ರಿಯ ಶಬ್ದ ಜ್ಞಾನ ಕಟ್ಟೆ ಕಾರಣ, ನೇತ್ರ ರೂಪ ಜ್ಞಾನ ಏಕ್. ಅದಕ್ಕಾಗಿ ಏನೈತಿ ಇಲ್ಲಿ, ಸಂಬಂಧ ರೂಪ ವ್ಯಾಪಾರ ಉಳ್ಳಂತ ಪ್ರತ್ಯಕ್ಷ ಪ್ರಮೆಗೆ ಅಸಾಧಾರಣ ಕಾರಣ ಇಂದ್ರಿಯ. ಅಸಾಧಾರಣ ಕಾರಣ ಇಂದ್ರಿಯ ಅಂದ್ರೆ ಶಬ್ದ ಜ್ಞಾನಕ್ಕೆ ಶ್ರೋತ್ರ, ರೂಪ ಜ್ಞಾನಕ್ಕೆ ನೇತ್ರ, ಹಿಂಗೆಲ್ಲ. ಯಾತೆ ಇಂದ್ರಿಯನಕ್ಕೂ ಪ್ರತ್ಯಕ್ಷ ಪ್ರಮಾಣಕ್ಕೆ. ಆದ್ರಿಂದ ಇಂದ್ರಿಯಗಳಿಗೇನು ಪ್ರತ್ಯಕ್ಷ ಪ್ರಮಾಣದಲ್ಲಿ ಇಂದ್ರಿಯಗಳಿಗೆ ಪ್ರಮಾಣ ಅಂತಾರೆ. ಅವುಗಳಿಂದ ಜ್ಞಾನ ಕಥೆಯಲ್ವ ಈ ರೀತಿ ಪ್ರತ್ಯಕ್ಷ ಪ್ರಮಾಣ ಅಂತೇಳಿ. ಆ ಪ್ರತ್ಯಕ್ಷ ಪ್ರಮಾಣ ಏನದ ಅದರಲ್ಲಿ ಪಂಚ ಜ್ಞಾನೇಂದ್ರಿಯಗಳೇ ಅವು ಪ್ರಮಾಣ ಅಂತ ಹೇಳ್ತಾರೆ. ಯಾಕಂದ್ರೆ ಅವುಗಳಿಂದ ಜ್ಞಾನ ಕಥೆ ಆಗುವ ಈ ಇಂದ್ರಿಯಗಳಿಗೆ ಪ್ರಮಾಣ ಅಂದರು. ಈ ಇಂದ್ರಿಯಗಳಿಂದ ಯಾವ ಜ್ಞಾನ ಆಗ್ತದೆ ಅದಕ್ಕೆ ಪ್ರಮಾಣ. ಆ ಲಕ್ಷಣಗಳು ಬೇರೆ ಬೇರೆ. ಪ್ರಮಾಣ ಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾಕೈ. ಪ್ರಮಾಣ ಜನ್ಯ ಇರಬೇಕು, ಅದು ಯಥಾರ್ಥ ಇರಬೇಕು, ಅದಕ್ಕೆ ಪ್ರಮಾಣ ಇರಬೇಕು. ಹಿಂಗೆಲ್ಲ ಕಾಯ್ದೆ ಇರ್ತೀವಿ. ಯಾಕ ಜ್ಞಾನಗಳು ಅನೇಕ ನಾವು. ಪ್ರಮಾ ಜ್ಞಾನ ಬರೀ ಸಾಮಾನ್ಯ ಜ್ಞಾನ, ಸ್ಮೃತಿ ಜ್ಞಾನ, ಭ್ರಮ ಭ್ರಾಂತಿ ಜ್ಞಾನ ಅದಾವ. ಯಾವ ಜ್ಞಾನ ಹೀಗದ. ಅದಕ್ಕೆ ಅಸಾಧಾರಣ ಕಾರಣ ಇಂದ್ರಿಯ. ಯಾಕೆ ಇಂದ್ರಿಯಕ್ಕೂ ಪ್ರತ್ಯಕ್ಷ ಪ್ರಮಾಣ. ಆದ್ರಿಂದ ಇಂದ್ರಿಯಗಳಿಗೆ ಪ್ರತ್ಯಕ್ಷ ಪ್ರಮಾಣವೆನ್ನುತ್ತಾರೆ. ಇಂದ್ರಿಯ ಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಎದಕ್ಕೆ ಅನ್ನಬೇಕು, ಅದೆಲ್ಲ ಕಣ್ಣಿಗೆ ಕೇಳಿದ್ರೆ ಇಂದ್ರಿಯ ಜನ್ಯ ಇರಬೇಕು. ಜನ್ಯ ಅಂದ್ರೆ ಹುಟ್ಟಿರ್ಬೇಕು, ಇಂದ್ರಿಯದಿಂದ ಹುಟ್ಟಿರ್ಬೇಕು. ಯಥಾರ್ಥ ಜ್ಞಾನ ಇರ್ಬೇಕು. ಯಥಾರ್ಥ ಜ್ಞಾನ ಇರ್ಬೇಕಂದ್ರ ಯಥಾರ್ಥ ಜ್ಞಾನ ಇರ್ಬೇಕಂತ ಹೇಳ್ಯಾರ. ಯಥಾರ್ಥ ಜ್ಞಾನ ಇರ್ಬೇಕಂತ ಹೇಳ್ಯಾರ. ಮತ್ತೆ ಯಥಾರ್ಥ ಜ್ಞಾನ ಇರ್ಬೇಕಂತ ಹೇಳಿ ಮುಂದೆ ನಡೆದ್ಬಿಡು. ಯಥಾರ್ಥ ಅಂದ್ರೆ ಏನು ಹೇಳಿ ಯಾರಿಗೂ ಯಥಾರ್ಥ ಅಂದ್ರ ಅದು ವ್ಯಾವಹಾರಿಕ ಸತ್ತಾ ಉಳಿದಿರ್ಬೇಕು. ಅರ್ಥಾರ್ಥ ಅದನ್ನ ಮತ್ತೊಮ್ಮೆ ನೋಡಲಿಕ್ಕೆ ಸಾಧ್ಯ ಇರ್ಬೇಕು. ಈಗ ಇಲ್ಲೊಂದು ಮೊಬೈಲ್ ಜ್ಞಾನ ಅಂತ ಹೇಳಿದಿವಲ್ಲ, ಈ ಮೊಬೈಲ್ ಹಿಂದಿಗಡೆ ಮತ್ತೊಮ್ಮೆ ನೀವ್ ನೋಡ್ಬೋದು ಅದನ್ನ, ಹೌದಿಲ್ಲ? ಇನ್ನು ಇದು ನಿಮಗ್ ಪಕ್ಕ ತಿಳಿದಿಲ್ಲ. ಯಾಕಂದ್ರ ಅಯಥಾರ್ಥನೂ ಇರ್ತದೆ. ಹಗ್ಗದ ಜ್ಞಾನ ಆಗತ್ತೆ. ಹಗ್ಗದ ಜ್ಞಾನ, ಹಗ್ಗದಲ್ಲಿ ತೋರಿದ ಸರ್ಪಜ್ಞಾನನೂ ಆಕತೆ. ಆಕತೆ ಇಲ್ಲೋ? ಅಂದ್ರೆ ಈ ಜ್ಞಾನಗಳ ಭೇದ ಇದ್ರ ಮೇಲಿಂದ ಭಿನ್ನ ಪಡಿಸ್ತೈತಿ. ಹಗ್ಗದ ಜ್ಞಾನ ಅದು ಏನದ ಇಲ್ಲಿ ಹೇಳಿದ ಇಂದ್ರಿಯ ಜನ್ಯ ಪ್ರತ್ಯಕ್ಷ ಪ್ರಮಾಣ. ಇಂದ್ರಿಯ ಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿಲ್ಲ. ಇಂದ್ರಿಯ ಜನ್ಯ ಇರಬೇಕು ಮತ್ತು ಯಥಾರ್ಥ ಇರಬೇಕು. ಯಥಾರ್ಥದ ಬಗ್ಗೆನೇ ನಡೆದ ಈಗ. ನಮಗ ನೇತ್ರ ಇಂದ್ರಿಯದಿಂದ ಹಗ್ಗದ ಜ್ಞಾನ ಆಯ್ತು. ಆಗತ್ತೇಲ್ವ? ಹಗ್ಗದ ಜ್ಞಾನ ಆತ. ಹಗ್ಗದ ಜ್ಞಾನ ಅದು ಪ್ರತ್ಯಕ್ಷ ಪ್ರಮಾಣ. ನೇತ್ರ ಇಂದ್ರಿಯದಿಂದ ಇದು ಹಗ್ಗ ಅಂತ ಜ್ಞಾನ ಆಯ್ತಲ್ಲ, ಅದು ಯಥಾರ್ಥ ಪ್ರಮಾಣ. ಅದು ಯಥಾರ್ಥ ಜ್ಞಾನ, ಹೌದಾ? ಇನ್ನ ಆ ಹಗ್ಗದಲ್ಲಿ ಏನ್ ತೋರಿದೆ? ಸರ್ಪ ತೋರಿದೆ, ಹೌದಿಲ್ಲ?
ಅದು ಸರ್ಪ ಅಂತ ಧ್ಯಾನ ಆಗ್ಯದ. ಇದು ಹಗ್ಗ ಅಂತ ಧ್ಯಾನ ಆಗ್ಯದ. ಅದು ಸರ್ಪ ಅಂತ ಧ್ಯಾನ ಆಗ್ಯದ. ಸರ್ಪ ಅಂತ ಧ್ಯಾನ ಆದ್ರ ಹಿಂದಿಗೆ ಹಗ್ಗ ಅಂತ ಧ್ಯಾನ ಆದ್ಮೇಲೆ ಅದೇನಿತ್ತು ಸರ್ಪ ಹೋಗಿ ಬಿಡ್ತದೆ. ಇನ್ನೊಮ್ಮೆ ನೋಡ್ತೇನಂದ್ರ ಅಲ್ಲಿ ಯಥಾರ್ಥ ಇಲ್ಲ. ಹಗ್ಗಾನಿ 20 ಸಲ ನೋಡು. ಹಗ್ಗದಂತೆ ಯಥಾರ್ಥ, ಹಗ್ಗದ ಜ್ಞಾನಕ್ಕೆ ಯಥಾರ್ಥ ಇರಬೇಕು, ಸರ್ಪ ಜ್ಞಾನಕ್ಕೆ ಅಯಥಾರ್ಥ ಜ್ಞಾನ. ಗೊತ್ತಾಯ್ತಿಲ್ಲ? ಹಿಂಗ ಹೇಳಿದ್ರೆ ಸಣ್ಣ ಹುಡುಗ ಗೊತ್ತಿಲ್ಲ. ನೀವೀಗ ಯಥಾರ್ಥ ಅಂತ ಸುಮ್ಮ ಹೋಗ್ಬಿಟ್ರ ವ್ಯವಹಾರಿಕ ಸತ್ತ ಇರೋದು ವ್ಯವಹಾರಿಕ ಸತ್ತ ಇರೋದು ಯಥಾರ್ಥ. ವ್ಯವಹಾರಿಕ ಸತ್ತದಾಗಿರೋದು ಯಥಾರ್ಥ. ಸಾಮಾನ್ಯ ಅದೇ ಅದರ ಅರ್ಥಾರ್ಥ ಅದನ್ನ ನೋಡ್ಬೋದ. ಈಗ ಒಂದು ವಸ್ತುವಿನ ನೋಡಿವೆ ಅದನ್ನ ಮತ್ತೊಮ್ಮೆ ನೋಡ್ಬೋದು. ಇದು ಮೊಬೈಲ್ ಇಟ್ಟಾರ ಅದನ್ನ ನೋಡ್ತೀವಿ, ಒಮ್ಮೆ ಮಾಡ್ತಾರೆ ಜಗತ್ತದ ನೋಡೋದ ಯಾಕೆ ಯಥಾರ್ಥ ಐತೆ. ಅದೇ ನೀನು ಈ ಹಗ್ಗದಲ್ಲಿ ತೋರಿದ ಸರ್ಪ ತೋರ್ಯದ ಅದು ಸರ್ಪ ಏನು ಹಾಗೆ ಏನೈತಿ ಅದು ಅಂತ ತನಕ್ ಹೋಗಿ ನೋಡ್ದೆ ಹಗ್ಗ ಅಂತ ಜ್ಞಾನ ಆಯ್ತು. ಹಗ್ಗ ಅಂತ ಜ್ಞಾನ ಆಯ್ತು ಅಂದ್ಕೊಂಡಿನ ಏನಾದ ಹಾವಿನ ಇನ್ನೇನು ನೋಡ್ತೇನೆ ಅಂದ್ರೆ ಆದ್ರಿಂದ ಅಯಥಾರ್ಥ ಅದು ಅಂದ್ರೆ ಭ್ರಾಂತಿ ರೂಪ ಐತದು. ಹೇಗೆ ಅದಕ್ಕೆ ಯಥಾರ್ಥ ಅಯಥಾರ್ಥ ಈ ರೀತಿ ಅಂತ ಅಂದ್ರೆ ಬಾಧಿಸ್ಕೊಳ್ಳೋದಿಲ್ಲ. ಹೇಗೆ ಪ್ರಮೆಗೆ ಅಸಾಧಾರಣ ಇಂದ್ರಿಯಕ್ಕೂ ಪ್ರತ್ಯಕ್ಷ ಪ್ರಮಾಣಕೈ. ಆದ್ದರಿಂದ ಇಲ್ಲಿ ಇಂದ್ರಿಯಗಳೇ ಪ್ರತ್ಯಕ್ಷ ಪ್ರಮಾಣ ಅಂತಾರೆ. ಇಂದ್ರಿಯ ಜನ್ಯ ಯಥಾರ್ಥ ಜ್ಞಾನ ಪ್ರತ್ಯಕ್ಷ ಪ್ರಮಾಣ. ಆ ಇಂದ್ರಿಯ ಜನ್ಯ ಅಂದ್ರೆ ಇಂದ್ರಿಯದಿಂದ ಹುಟ್ಟಿರ್ಬೇಕು, ಯಥಾರ್ಥ ಇರ್ಬೇಕು. ಯಥಾರ್ಥ ಅಂದ್ರೆ ಬಾಧ ಆಗ್ಬಾರ್ದು, ಸುಳ್ಳಾಗ್ಬಾರ್ದು, ಮತ್ತೊಮ್ಮೆ ನೋಡಬಹುದು ಹೀಗೆಲ್ಲ. ಅದಕ್ಕ ಪ್ರತ್ಯಕ್ಷ ಪ್ರಮಾಣ ಪ್ರಮಾಣ ಜ್ಞಾನ. ಜ್ಞಾನ ಜ್ಞಾನ ಅನ್ನೋದೈತೆ ಅಲ್ಲ. ಜ್ಞಾನ ಅನ್ನೋದು ಸಾಮಾನ್ಯ ಶಬ್ದ. ಆದ್ರ ಅದರಲ್ಲಿ ವಿಶೇಷತ ಅಥವಾ ಭೇದ ಏನ ಅಂತ ಕೇಳಿದರೆ ಬರೇ ಜ್ಞಾನ ಅನ್ನೋದು ಒಂದು, ಪ್ರಮಾಣ ಜ್ಞಾನ ಅನ್ನೋದು ಒಂದು, ಸ್ಮೃತಿ ಜ್ಞಾನ ಅನ್ನೋದು ಒಂದು, ಭ್ರಾಂತಿ ಜ್ಞಾನ ಅನ್ನೋದು ಒಂದು. ಹೆಂಗ್ ಬರೀ ಜ್ಞಾನನ ಇವು ಎಲ್ಲ ಹೇಳ್ತಾನೆ. ಆದ್ರ ಅವು ಬೇರೆ 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 ಅವಕ್ಕ ಕಾರಣಗಳು ಬೇರೆ ಇರ್ತಾವು, ಮತ್ತ ಅವು ಇದೂ ಬೇರೆ ಇರ್ತದೆ ಈ ರೀತಿ. ಆದ್ದರಿಂದ ಇಂದ್ರಿಯಜನ್ಯ ಯಥಾರ್ಥ ಜ್ಞಾನಕ್ಕೆ ಪ್ರತ್ಯಕ್ಷ ಪ್ರಮಾಣ. ಅದ್ರಾಗ ಅಂದ್ರೆ ಜ್ಞಾನ ಸಾಮಾನ್ಯ ಜ್ಞಾನದ ವಿಷಯಕ್ಕ ಏವೆನ್ನುತ್ತಾರೆ. ಜ್ಞಾನದ ವಿಷಯ ಜ್ಞಾನಕ್ಕೆ ವಿಷಯ ಆಗಿತ್ತಂದ್ರೆ ಜ್ಞೇಯ ಅಂತಾರ. ಈಗ ಇದೇನೋ ಇದು ಕಾಗದ, ಹೌದಿಲ್ಲ? ಇದು ಕಾಗದ ಅಂತ ಈ ವಸ್ತುವಿನ ಜ್ಞಾನ ಆಯ್ತು ಎಲ್ಲೋ. ಇದು ಜ್ಞಾನಕ್ಕೆ ವಿಷಯ ಆಗೈತಿ ಎಲ್ಲ ಜ್ಞೇಯ ಅಂತ. ಆದರೆ ಇದು ಸಾಮಾನ್ಯ ಐತಿ. ಇದು ಜ್ಞಾನ ಜ್ಞೇಯ ಅನ್ನೋದು. ಪ್ರಮೇಯ ಅಥವಾ ಜ್ಞೇಯ ಅಂತ ಪ್ರಮೇಯ ಅಂತಾರೆ.
ಜ್ಞೇಯ ಅಂದ್ರು ಜ್ಞಾನಕ್ಕೆ ವಿಷಯ ಆಗದ. ಪ್ರಮೇಯ ಅಂದ್ರ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮೇಯ ಅರ್ಥ ಒಂದೇ ಅದ. ಶಾಸ್ತ್ರ ಎಷ್ಟು ಸೂಕ್ಷ್ಮವಾಗಿ ನೋಡಿದ್ರು, ಹೌದಿಲ್ಲ? ಆ ಜ್ಞಾನಕ್ಕೆ ವಿಷಯ ಆದದ್ದಕ್ಕಂತೆ ಅಂತಾರ, ಹೌದಾ? ಇದು ಸಾದಾ ಚಾಯ್ ಇದ್ದಂಗ. ಇನ್ನೊಂದು ಸ್ಪೆಷಲ್ ಕೇಟಿ ಗೊತ್ತಿಲ್ಲ. ಯಾಕ ಅದಕ್ಕೆ ಕಿಮ್ಮತ್ ಅದ ಹೆಚ್ಚಿಗೆ, ಹೌದಿಲ್ಲ? ಅದಕ್ಕೆ ಕಿಮ್ಮತ್ ಅದ, ಇದಕ್ಕೆ ಕಿಮ್ಮತ್ ಇಲ್ಲ. ಅದು ಒಂದು ಕಿಟ್ಲಾಗ ಇಟ್ಬಿಟ್ಟಿರ್ತಾರೆ, ಯಾರು ಕೊಡ್ತಾರೆ. ಅದು ಚಾರ, ಇದು ಚಾರ. ಆದ್ರೆ ಕೇಟಿ ಅನ್ಕೊಳ್ಳಿ ಮಾಡಿ ಕೊಡ್ಬೇಕಾದ್ರೆ. ಹಂಗ ಜ್ಞಾನ ಅನ್ನೋದು ಸಾರಾಚ ಇದ್ದಾಗ ಅದು ಅದಕ್ಕೆ ಜ್ಞಾನದ ವಿಷಯವಾದಕ್ಕೆ ಜ್ಞೇಯ. ಪ್ರಮಾಜ್ಞಾನ, ಪ್ರಮಾಜ್ಞಾನ ಅಂದ್ರ ಪ್ರಮಾಣ ಜನ್ಯಿರ್ಬೇಕು, ಯಥಾರ್ಥ ಜ್ಞಾನ ಇರಬೇಕು. ಅದಕ್ಕೆ ಪ್ರಮಾಜ್ಞಾನ ನೋಡ. ಅಂದ್ರ ಇದು ನಿಮಗೆ ತಿಳಿಬೇಕಾದ್ರ, ಈಗ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾರ ತಿಳ್ಕೊ, ಹೌದಾ? ಅಲ್ಲಿಂದ ಅವ ಒಬ್ಬಕಿ ಹೆಣ್ಮಗಳು ಕೂಡ ಒಂದು ಪ್ರೇಮ್ ಮಾಡಿ ಅವ ಒಂದು ಬ್ಯಾರೆ ಕಡೆ ಅಲ್ಲಿ ಇಟ್ಟಿದ್ದ. ಮನೆಯವ್ರಿಗೆ ಗೊತ್ತಿಲ್ಲಾರ್ದ ಹೋಗಿ ಒಂದು ಮಾಡ್ತಿದ್ದ, ಹೌದಾ? ಅಲ್ಲೇ ಇದ್ಕೊತಾಯ್ತು ಮಾತ. ಹಿಂದ್ಗಡೆ ತಂದೆ ತಾಯಿ ಲಗ್ನ ಮಾಡಿದ್ರು ಬ್ಯಾರೆ. ಇದು ಜರ ಕ್ರಾಸಿಂಗ್ ಇರ್ತದ ಬ್ಯಾರೆ ಇಂದ. ತಂದೆ ತಾಯಿ ಲಗ್ನ ಮಾಡಿದ್ರು. ಅದ್ರ ಮತ್ತೆ ಅಕ್ಕಿ ಕಾಣ ಮಾಡಿದ್ರು. ಅಕ್ಕಿ ಕೂಡ ಲಗ್ನ ಈಗ ಅಕ್ಕಿಗೂ ಒಂದು ಮಗ ಹುಟ್ಟಿತು, ಈಕಿಗೂ ಒಂದು ಮಗ ಹುಟ್ಟಿತು. ಗೊತ್ತಾಗೈತಲ್ಲ ಇದು? ಅಲ್ಲಿ ಅವನ ಸಂಸಾರ ಮಾಡ್ಯಾನ, ಇಲ್ಲಿ ಅವನ ಸಂಸಾರ ಮಾಡ್ಯಾನ. ಆದರೆ ಅವನ್ ಹಾರ್ಟ್ ಆಗಿ ಸಾಕ್ತ ಕೊಡ್ಲೇನ. ಅಲ್ಲೇನ ಮತ್ತ ಆಕಿಗೂ ಒಂದ್ ಮಗ ಹುಟ್ಟೈತಿ, ಇಬ್ಬಿಗೂ ಒಂದ್ ಮಗ ಹುಟ್ಟೈತಿ. ಆಕಿನೂ ತಗೊಂಡ್ ಬಂದ್ರ ಅವಂದ ಐತಿದ, ಅವಂದೇನ್ ಪ್ರಾಪರ್ಟಿ ಹೊಲ ಮನಿ ಈ ಹುಡುಗರಿಗೆ ಹತ್ತಿರ ಅಂದಳ. ಈಕಿ ಅಂದ್ರು, ಇದು ನನ್ ಮಗ, ಇದು ನನ್ನ ಮಗ ಹತ್ತಿರ ಈಕಿ ಅದ. ಯಾಕೆ ಆಕೈತಿ ಅದು? ಯಾಕೈತೆ ಅಂದ್ರ ಎಲ್ಲಾ ಹಿರಿಯರು 4 ಮಂದಿ ಕೂಡ್ಕೊಂಡು ಅವ್ರಿಗೆ ಮಂಗಳಸೂತ್ರ ಕಟ್ಟಿ ಅಕ್ಕಿ ಕಾಳು ಹೋಗೋದ ಕಾಯ್ದೆ ಬಂತ. ಕಾಯ್ದೆ ಸೇರಿ ಏನ್ ಲಗ್ನ ಆಗ್ಯಾರ ಅವ್ರ ಅಧಿಕಾರಕ್ಕೆ. ನೀವು ತುಡುಗಿದ ಅವ ಇಟ್ಕೊಂಡು ಏನ ಮಾಡ, ಅವನ ಹುಟ್ಟಿದ ಅವಂಗ ಹುಟ್ಟಿದ ಕಾಯ್ದೆ ಸೇರ್ಕೊಂಡ್ರಾಗಿಲ್ಲ ಅದ. ಹಂಗ ಬರೇ ಜ್ಞಾನ ಅಂದ್ರ ಅದು ಹಿಂಗ ಕಾಯ್ದೆ ಇಲ್ಲದ ಸಾಮಾನ್ಯ ಸಾದಾಚಾರ ಇದ್ದಂಗ. ಇಟ್ಟು ಹೇಳಿದ್ರು ತಿಳಿತಿರ್ಬೋದು, ಪಕ್ಕ ತಿಳಿದಿರ್ತೈತಿ. ಜ್ಞಾನ ಪ್ರಮಾಣ ಜ್ಞಾನ ಏನು ವಿಲಕ್ಷಣತಾ ಇತ್ತು ಅದನ್ನ ಹೇಳಕತ್ತಿದ್ದ. ಇದು ಪ್ರಮಾಣ ಜನ್ಯ ಯಥಾರ್ಥ ಜ್ಞಾನ ಇದ್ರೆ ಅದಕ್ಕೆ ಪ್ರಮಾಣ ಜ್ಞಾನ. ಪ್ರಮಾಣ ಜನ್ಯ ಅಂದ್ರೆ ಮಂಗಳಸೂತ್ರ ಕೆಟ್ಟಿರ್ಬೇಕು, 4 ಮಂದಿ ಕೂಡ ಎಕ್ಕಿ ಕಾಳು ಹೋಗಿರ್ಬೇಕು. ಅದು ಪ್ರಮಾಣ ಜನ್ಯದ ಯಥಾರ್ಥದ ಮುಂದಿನ ಪ್ರಾಪರ್ಟಿಗೆ ಅದೇ ಗಚ್ಚಕ್ಕದ. ಅದು ಕಾಯ್ದೆಸಿರೋದು. ಅದು ಈ ಜ್ಞಾನ ಇದು ಸಾಮಾನ್ಯ ಜ್ಞಾನ. ಈಗ ಹಿಂಗ ಬರೀ ಜ್ಞೇಯತ್ವಂ ಪ್ರಮೇಯತ್ವಂ ಹಿಂಗೆ ಹೊರಕದಾವ. ಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಜ್ಞೇಯ ಅಂತ. ಪ್ರಮಾಣ ಜನ್ಯ ಯಥಾರ್ಥ ಜ್ಞಾನ ಇದ್ರೆ ಅದಕ್ಕೆ ಪ್ರಮಾ ಅಂತಾರ. ಈ ರೀತಿ ಜ್ಞಾನಗಳೇ ಎಲ್ಲೋ ಕಡೆ, ಆದ್ರ ಮಗನೇ ಇಬ್ಬರಿಗೆ ಅವನೇ ಹುಟ್ಟೆ ಹುಟ್ಟಾನ. ಈ ರೀತಿ
ಆದ್ದರಿಂದ ಇಲ್ಲಿ ಏನ್ ಬಂತು ಅಂದ್ರ ಸಂಬಂಧ ರೂಪ ವ್ಯಾಪಾರದಂತ ಪ್ರತ್ಯಕ್ಷ ಪ್ರಮಾದಾನಕ್ಕೆ ಅಸಾಧಾರಣ ಕಾರಣ ಇಂದ್ರಿಯ ಯಾತೆ ಇಂದ್ರಿಯಕ್ಕೂ ಪ್ರತ್ಯಕ್ಷ ಪ್ರಮಾಣ ಕೈ ಇಂದ್ರಿಯ ಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾ ಕೈ ಅದು ಪ್ರಮಾ ಭಕ್ತಿಯಲ್ಲಿ ಇರ್ಲಿರಿ ಪ್ರಮಾ ಅಂದ್ರ ಜ್ಞಾನ ಅದು ಕಾಯ್ದೆಬದ್ಧವಾದ ಜ್ಞಾನ. ಯಾಕಂದ್ರ ಅದು ಇಂದ್ರಿಯ ಜನ್ಯ ಅದ ಅಂದ್ರೆ ಪ್ರಮಾಣ ಜನ್ಯ ಅದ. ಇಂದ್ರಿಯಗೆ ಪ್ರಮಾಣ ತೋಪ್ಯಾರ ಪ್ರತ್ಯಕ್ಷ ಪ್ರಮಾಣದಲ್ಲಿ. ಯಥಾರ್ಥ ಅಂದ್ರ ಅದು ಯಥಾರ್ಥ ಐತಿ. ಹಾಗದೊಳಗಿನ ಸರ್ಪದಂತೆ ಕನಸಿನ ವಸ್ತುವಿನಂತೆ ಇಲ್ಲ. ಮತ್ತೊಮ್ಮೆ ನೋಡ್ಬಹುದು ಅದನ್ನ, ಹೌದಾ ಇಲ್ಲ? ಅದು ಪ್ರಮಾಣ ಜನ್ಯ ಇರಬೇಕು ಮತ್ತು ಯಥಾರ್ಥ ಇರಬೇಕು. ಅದಕ್ಕ ಪ್ರಮಾ ಜ್ಞಾನ ಅನ್ನುತ್ತಾರೆ. ಜ್ಞಾನ ಕರೆ ಅದರಲ್ಲಿ ಈ ರೀತಿ ವಿಲಕ್ಷಣತೆ ಆದ ಒಂದು ಯಥಾರ್ಥ ಒಂದು ಕೂಡ ಸತ್ಯವಾದದ್ದೇ ಕಾಯ್ದೆಬದ್ಧವಾದದ್ದು. ಏನ 32ನೇ ಅಂಕ 2ನೇ ರತ್ನದ 32ನೇ ಅಂಕದಲ್ಲಿ ಯದ್ಯಪಿ ಅಂತ ಅದ. ಯದ್ಯಪಿ ಅಂದರೆ ಶಂಕಾ ಮಾಡವ ಅಂತ संशय करता जिनके मत में मन इंद्रिय नहीं, जिनके मत में इंद्रिय जन्यता प्रत्यक्ष का लक्षण नहीं. ಏನಂದವ ಯದ್ಯಪಿಕಾರ ಯಾರ ಮತದಲ್ಲಿ ಮನಸ್ಸು ಇಂದ್ರಿಯವಲ್ಲವೋ ಅವರ ಮತದಲ್ಲಿ ಇಂದ್ರಿಯ ಜನ್ಯತಾ ಪ್ರತ್ಯಕ್ಷದ ಲಕ್ಷಣ ಇಲ್ಲ. ಇಂದ್ರಿಯ ಜನ್ಯ ಜ್ಞಾನಕನ ಪ್ರತ್ಯಕ್ಷ ಅನ್ನಬೇಕು ಅಂತ ಏನ ಐತಿ. ಮತ್ತು ನೈಯಾಯಿಕರು ಕೂಡ ನೀ ಜೋರ್ಲಿ ಮಾತಾಡಿದಾರೆ ವಾಕ್ಯ ಆಗ್ತದೆ. ಈ ವಾಕ್ಯ ಇನ್ನೊಂದು ಹೇಳತ್ತದ ತಿಳಿಯಿಲ್ಲ ಅಂದ್ರೆ ಇಷ್ಟು ಸರಳ ತಿಳಿಲಿಲ್ಲ ಅಂದ್ರ ಮತ್ ನೀ ಇಲ್ಲಿ ಇದ್ದರೊಳಗ ನೀ ನಾನ ಚಳಿ ಗತಿ. ಯಾಕಂದ್ರೆ ಸರಳ ಐತಿ. ಏನ್ ಗೊತ್ತಾಗ ನೋಡು. ಹೇಳಿ ಅಂದ್ರೆ ಯದ್ಯಪಿಕಾರ ಏನ್ ಹೇಳ್ದ, ಯಾರ ಮತದಲ್ಲಿ ಹಂಗೈತಿ ನಿಮ್ಮಲ್ಲಿ, ಯಾರ ಮತದಲ್ಲಿ ಮನಸ್ಸು ಇಂದ್ರಿಯವಲ್ಲವೋ, ಮನಸ್ಸು ಇಂದ್ರಿಯವಲ್ಲವು ಈ ಶಬ್ದದ ಅರ್ಥ ಆಗಿಲ್ಲ. ಮನಸ್ಸು ಇಂದ್ರಿಯವಲ್ಲವು ಅಂತ ಇನ್ನಂದ್ರೆ ಏನ್ ಗೊತ್ತಾಗ, ಮನಸ್ಸು ಇಂದ್ರಿಯ ಅಲ್ಲ ಅಂತ ಯಾರು ಹೇಳ್ಯಾರ? ಅವ್ರು ಮನಸ್ಸು ಏನೈತಿ ಅದು ಇಂದ್ರಿಯ ಅಲ್ಲ. ಇದ್ರಾಗ ಏನ್ ತಿಳ್ಕೊಳ್ಳೋದೈತಿ? ಮನಸ್ಸು ಇಂದ್ರಿಯ ಅಲ್ಲ ಅಂತ ಹೇಳೈತಿ. ಅದು ಯಾರ ಮತದಲ್ಲಿ ಅಂತ ಹಿಂಗೈತಿ. ಅದೇ ಮತ್ತೆ ಇನ್ನ ಹೇಳ ಅಲ್ಲಿ ಇದ್ದರು ಯಾರ ಮತ ಅನ್ನೋದು ಇಲ್ಲ. ಅದಕ್ಕ ಇವರು ಗುರುವಿನ ಹತ್ರ ಹೋಗಿ ತಿಳಿಯೈತಿ ತಿಳ್ಕೊಳ್ಳಿ ಅಂತ ಹೇಳಿಕ ಆ ಸಾಮಾನ್ಯ ಶಬ್ದ ಇಟ್ಟಾರ. ಯಾಕಂದ್ರೆ ಇದು ಕಾಯ್ದೆ ಕಾನೂನುಗಳು ನಿಯಮ ನಿಷ್ಠೆಗಳು ಅವು ಏನೇನ್ ಇರ್ತಾವಲ್ಲ ಅವು ಅಂದ್ರ ಯದ್ಯಪಿಕಾರ ಏನಂದ, ಯಾರ ಮತದಲ್ಲಿ ಮನಸ್ಸೇಂದ್ರಿಯ ಅಲ್ಲವೋ ಅವರ ಮತದಲ್ಲಿ ಇಂದ್ರಿಯ ಜನ್ಯ ಪ್ರತ್ಯಕ್ಷದ ಲಕ್ಷಣ ಇಲ್ಲ. ಯಾಕ ಇಂದ್ರಿಯ ಒಪ್ಪಿಲ್ಲ ಅವರು ಅಂತ ಅವ ಹೇಳಿದ. ಹಿಂಗಂದ್ರೆ ಏನು ಅಂದ್ರ, ಯಾರ ಮತದಲ್ಲಿ ಮನಸ್ಸೇಂದ್ರಿಯ ಅಲ್ಲ ಅಂತಂದರೆ ಶಂಕರಾಚಾರ್ಯ ಗೊತ್ತಾದ್ರಿಲ್ಲ ನಮಗ ಅವರ ಮುಖ್ಯ ವೇದಾಂತಕ್ಕೆ ಮುಖ್ಯ ಶಂಕರ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ ಅಂತೇಳಿ ಗುರು ಪರಂಪರೆಯಲ್ಲಿ ಶಂಕರರನ್ನ ನಾವು ವೇದಾಂತಿಗಳು.
ಆ ಸೀತಾಪತಿ ಸಮಾರಂಭಾಂ ರಾಮಾನುಜ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಅಂತ ವಿಶಿಷ್ಟ ದ್ವೈತಗಳು. ನಾವ್ಯಾರು? ಅದ್ವೈತಿ. ನಾವ್ಯಾರು ಗೊತ್ತಿರ ಅದ್ವೈತವಾದಿಗಳು ಅಲ್ಲ. ಕೆಟ್ಟಾರೋಡ್ರು ಹಿಂಗೆಲ್ಲ ಹಿಡ್ಕೊಂಡು ಏನ ಈ ಕಡೆ ಐತಲ್ಲ ವೇದ ಶಾಸ್ತ್ರ ಎಲ್ಲ ಅವೇ ಅಂದ್ರ ಅದ್ವೈತವನ್ನ ಸಿದ್ಧ ಮಾಡುತ್ತವೆ. ಇರೋದು ಒಂದೇ ಒಂದು ಬ್ರಹ್ಮ, ಅದೇ ಸತ್ಯ. ರಾಮಾನುಜಾಚಾರ್ಯರು, ನಾವು ಶಂಕರಾಚಾರ್ಯರು ಆದಿ ಆದಿ ಅಂದ್ರೆ ಬಡ್ಡಿ. ಆ ರಾಮಾನುಜಾಚಾರ್ಯರು ಏನದಾರ ಅವರು ವಿಶಿಷ್ಟ ಅದ್ವೈತಿಗಳು. ಈಗ ಕೂಡ ಕಾಶಿಯಲ್ಲಿ ನಮ್ಮವರೇ ಅದಾರ. ಗೂಡೇದ ಗುಡ್ಡದ ಚಂದ್ರಶೇಖರ ಸ್ವಾಮಿಗಳು ಅಂತೇಳಿ. ನಾವು ಇಲ್ಲಿ ಇದ್ದಾಗ ಅವರು ನಾವು ಕೂಡೇ ಪ್ರವಚನ ಮಾಡ್ತಿದ್ವಿ. ಗೂಡೇದ ಗುಡ್ಡದ ಈಗೇನ ಕಾಶಿ ಜಗದ್ಗುರುಗಳದಾರ, ಅವರು ನಾವು ಕೂಡೇ ಇಲ್ಲಿ ಪ್ರವಚನ ಮಾಡ್ತಿದ್ವಿ ಒಂದು ಸ್ಟೇಜ್ ಮೇಲೆ. ಅದು ಹಿಂದಿಗಡೆ ಅವರು ಕಾಶಿ ಪೀಠಕ್ಕೆ ಅವ್ರನ್ನ ಜಗದ್ಗುರುಗಳನ್ನು ಮಾಡಿದರು. ಅನಾನ ಈಗ ಅಲ್ಲಿ ಕಾಶಿ ಹೋದ್ರು ಅವರು. ಆದ್ರ ಅದು ಆ ಪೀಠ ಏನದ ಅಂದ್ರ ಅದು ವಿಶಿಷ್ಟ ದ್ವೈತಿ. ಈಗ ಇನ್ನೂ ಕೂಡ ಅಲ್ಲಿ ನಾವು ಹೋಗಿ ಆ ಕಾಶಿ ಜಗದ್ಗುರುಗಳು ಜಂಗಮವಾಡಿ ಮಠ ಅಂತಾರ ಅದಕ್ಕೆ. ಅದ್ರ ಹೆಸರೇನಂದ್ರೆ ಜಂಗಮವಾಡಿ ಮಠ. ಜಂಗಮವಾಡಿ ಮಠದಾಗ ನಾವು ಇಲ್ಲಿ ಕಾಶಿದ ಸಂಸ್ಕೃತ ಅಭ್ಯಾಸ ಮಾಡ್ತೀವಿ ಅಂತಂದ್ರೆ ಅವ್ರೊಂದು ನೇಮ್ ಹಾಕ್ತಾರ. ನೀ ಅದ್ವೈತ ಅಭ್ಯಾಸ ಮಾಡ್ತೇನಂದ್ರ ಆ ಕಡೆ ವಿಶಿಷ್ಟ ಅದ್ವೈತ ಮಾಡ್ರಿ. ನೀ ಅದ್ವೈತ ಇರುವಾಗ ಇಲ್ಲಿ ನಾವು ಅನ್ಸ್ಕೊಳಂಗಿಲ್ಲ ಚಾನ್ಸ್. ವಿಶಿಷ್ಟ ಅದ್ವೈತವನ್ನ ಮಾಡ್ತೇನಂದ್ರ ಬಾ. ಕೆಲವರು ಹಾಗಾಗಿ ಅದ ಪರಿಸ್ಥಿತಿ ಆಗ್ಯದ. ಏನ್ ಅಲ್ಲಿ ಇರ್ಲಾಕ ಮಾಡ್ಲಾಕ ಊಟಕ್ಕೆ ಎಲ್ಲ ವ್ಯವಸ್ಥೆ ಇರ್ತೈತೆ ಅಂತೇಳಿ ಅಲ್ಲಿ ಹೋಗೋಣ ಕಿದ್ರ ಮಾಡು. ಈಗ ಅಂದ್ರ ಈಗ ನಾ ಏನೋ ಇದನ್ನ ಯಾಕೆ ಹೇಳಿನಿ, ಯಾರ ಮತದಲ್ಲಿ ಶಂಕರಾಚಾರ್ಯರು ಯಾರ ಮತದಲ್ಲಿ ಇಂದ್ರಿಯ ಅಲ್ಲ ಅಂತ ಶಂಕರಾಚಾರ್ಯರ ಅಭಿಪ್ರಾಯವನ್ನು ಅದಕ್ಕ ಅಲ್ಲಿ ಶಂಕರಾಚಾರ್ಯರು ಏನದಲ್ಲ, ನಾವು ಮಾಡುವಾಗ ನಾವು ಬೇರೆ ಕಡೆ ಅವ್ರು ಬಿಟ್ವಿ. ನಾವು ಶಾಂಕರ ವೇದಾಂತ ತಗೊಂಡಕ್ಕೆ ನಾವು ಆಚಾರ್ಯ ಮುಗಿಸಿದ್ವಿ. ಹೇಗೆ ಅಂದರೆ ಇಲ್ಲಿ ಅದ್ರ ಸಲುವಾಗಿ ಯಾರ ಮತದಲ್ಲಿ ಯಾರ ಮತದಲ್ಲಿ ತೊಂದರಲ್ಲ. ಯಾರ ಮತದಲ್ಲಿ ಅಲ್ಲಿ ಶಬ್ದ ಯದ್ಯಪಿ ಯಾರ ಮತದಲ್ಲಿ ಮನಸ್ಸು ಇಂದ್ರಿಯ ಅಲ್ಲ, ಅವರ ಮತದಲ್ಲಿ ಇಂದ್ರಿಯ ಜನ್ಯತಾ ಪ್ರತ್ಯಕ್ಷ ಲಕ್ಷಣ ಇಲ್ಲ. ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರೆ ಇಂದ್ರಿಯ ಜನ್ಯ ಅಂತ ಅಲ್ಲಿ ಯಾಕ ಇಂದ್ರಿಯ ನಾವು ಒಪ್ಪಿಲ್ಲ. ಇದು ಮುಗಾಮಿಟ್ಟಾರದನ್ನೇ ಅವ್ರು ಯಾರು ಅನ್ನೋದು ಹೇಳಿಲ್ಲ ಅಲ್ಲಿ. ಅವ್ರು ಯಾರಂದ್ರ ಶಂಕರಾಚಾರ್ಯರು ಅಥವಾ ಅದ್ವೈತವಾದಿಗಳು ಅಂದ್ರೂ ನೋಡಿದ್ರು. ಶಂಕರಾಚಾರ್ಯರ ಅದ್ವೈತವಾದಿಗಳೇ, ಅವ್ರ ಪರಮಲ್ಲಿ ನಾವು ಎಲ್ಲ ಅದ್ವೈತವಾದಿಗಳೇ. ಮನಸ್ಸಿಗೆಂದ್ರೆ ಅವ್ರು ಒಪ್ಪಿದಂದ್ರೆ ನಾವು ಒಪ್ಪಾಗಿಲ್ಲ. ಹೀಗ ಇವು ವೇದಾಂತದ ಒಳಗಿನ ಏನೇನು ಇವು ಕಾಯ್ದೆ ಕಾನೂನುಗಳದಾವ ಅವು ವೇದಾಂತ ಪಕ್ಕ ಬಲ್ಲವನಿಗೆ ಇವು ಕಾಯ್ದೆ ಕಾನೂನು ಏನೇನು ಅನ್ನೋದು ಗೊತ್ತಿರ್ತದೆ. ಯಾರು ಏನ್ ಒಪ್ಪ್ಯಾರ, ಯಾರೇನು ಒಪ್ಪಿಲ್ಲ, ಅವರು ಏನು ಒಪ್ಪಿದ್ದಾರೆ, ಇದೆಲ್ಲ ಮಾಹಿತಿ ಬೇಕಲ್ಲ. ಈ ಊರಾಗಿನ ಪ್ರತಿಯೊಂದು ಓಣಿ ಎಲ್ಲ ಗೊತ್ತದ ಇಲ್ಲ. ಅಂದ್ರೆ ಪಕ್ಕ ಜಮಖಂಡಿ ನೋಡೇನಿ ಅಂತ ಹೇಳ್ತಾನ. ಏನ್ ಕೇಳಿದ್ರು ಯಾವ ಓಣಿ ಹೇಳಿ ಅಂತ ಹೇಳ್ತಾನ. ಹೌದಲ್ಲ? ದೇಸಾಯಿ ವಾಡಿ ಎಲ್ಲಿ ಗೊತ್ತಿಲ್ಲ. ಹೇಗೆ ಅಂದ್ರ ಆ ರೀತಿ
ವೇದಾಂತದ ಸಂಧಿ ಪ್ರತಿಯೊಂದೆಲ್ಲ ಗೊತ್ತಿರಬೇಕು. ಕಾಯ್ದೆ ಕಾನೂನುಗಳು ಯಾರೇನು ಹೋಗ್ತಾರೆ, ಯಾರೇನು ಹೋಗ್ತಿಲ್ಲ. ಇಲ್ಲಿ ಇದೇ ಮಾತನ್ನ ಈಗ ನೈಯಾಯಿಕರು ಬೇಡ, ನಮ್ಮವ್ರೆ ಅಂತಂದ್ರೆ ವಾಚಸ್ಪತಿಗಳು, ಅದ್ವೈತವಾದಿಗಳೇ ಅವರು ಮನಸ್ಸಿಗೆ ಇಂದ್ರಿಯ ತೋಪ್ಯಾರ. ಹೇಳ್ತಾ ವೇದಾಂತಿಗಳೇ ಅವ್ರ. ಆದ್ರೆ ಶಂಕರಾಚಾರ್ಯರು ಒಪ್ಪಿಲ್ಲ. ನೋಡ್ ಹಂಗೆ ಬರೋದು. ಇಬ್ರು ಒಂದೇ ಪರಂಪರೆಗಳಲ್ರಿ. ಅಂದ್ರೆ ಪ್ರಕ್ರಿಯೆ ಭಿನ್ನ, ಸಿದ್ಧಾಂತ ಏಕ. ಪ್ರಕ್ರಿಯೆಗಳು ಎಷ್ಟೋ ಒಂದು ಪ್ರಕ್ರಿಯೆ ಬೇರೆ ಬೇರೆ ಒಬ್ಬರದಲ್ಲ. ಅಲ್ಲೇ ಮತ್ತ ಈ ಪದ್ಮಪಾದಾಚಾರ್ಯ ಶಂಕರಾಚಾರ್ಯ ಶಿಷ್ಯರು ಅವರು ಮತ್ತು ಸಂಕ್ಷೇಪ ಶಾರೀರಿಕ ಸರ್ವಜ್ಞ ಮುನಿಗಳು ಅವರು ಆಧಾರ ಅಧಿಷ್ಠಾನಗಳಿಗೆ ಭೇದ ಹೇಳ್ತಾರೆ. ಯಾರು ಭೇದ ಹೇಳ್ತಾರೆ? ಶಂಕರಾಚಾರ್ಯರ ಶಿಷ್ಯರು ಆಧಾರ ಅಂದ್ರ ಬ್ಯಾರೆ, ಅಧಿಷ್ಠಾನ ಅಂದ್ರ ಬ್ಯಾರೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಸಂಕ್ಷೇಪ ಶಾರೀರಿಕ ಗ್ರಂಥ ಬರೆದ ಸರ್ವಜ್ಞಾತ್ಮ ಮುನಿಗಳು ಅವರು ಬ್ಯಾರೆ ಓದ್ತಾರೆ. ಅಂದ್ರ ಆಧಾರ ಬ್ಯಾರೆ, ಅಧಿಷ್ಠಾನ ಬ್ಯಾರೆ. ಹೇಗೆ ಹಿಂಗ ಇಬ್ಬರಲ್ಲಿ ಅವರು ವೇದಾಂತಿಗಳು, ಇವರು ವೇದಾಂತಿಗಳೇ. ಪ್ರಕ್ರಿಯೆ ಭಿನ್ನಾಗ್ಯಾವ. ಸಿದ್ಧಾಂತ ಹೇಗದ ಜ್ಞಾನದಿಂದ ಮುಕ್ತಿ ಆದ ವಾದಿಲ್ಲ. ಅವರು ತಿಳಿಸಿಕೊಡುವ ಶೈಲಿಗಳು ಬೇರೆ ಬೇರೆ ಇರ್ತಾವ. ಈ ರೀತಿ ಆದ್ದರಿಂದ ಇಲ್ಲಿ ಏನ್ ಬಂತು ಅಂದ್ರೆ, ಮನಸ್ಸಿಗೆ ಇಂದ್ರಿಯ ಅಂತ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ. ಅವರು ವೇದಾಂತಿಗಳೇ ಅಲ್ಲ. ಮತ್ತು ನ್ಯಾಯಿಕರು ಕೂಡ ನ್ಯಾಯಶಾಸ್ತ್ರದಲ್ಲಿ ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಏನಂತ ನ್ಯಾಯಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ? ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನ ಪ್ರತ್ಯಕ್ಷ. ಹಿಂಗಂದ್ರೆ ಅಂದ್ರ ಇವು ಸಂಸ್ಕೃತ ಶಬ್ದಗಳಿವೆ. ಇಂದ್ರಿಯ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಇಂದ್ರಿಯ ಅರ್ಥ ಅಂದ್ರ ವಿಷಯ. ಇಂದ್ರಿಯಗಳು ಮತ್ತು ವಿಷಯಗಳಿಗೆ ಸನ್ನಿಕರ್ಷ ಅಂದ್ರೆ ಸಂಬಂಧ. ಇಂದ್ರಿಯಕ್ಕೂ ವಿಷಯಕ್ಕೂ ಸನ್ನಿಕರ್ಷ ಅಂದ್ರೆ ಸಂಬಂಧವೇ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅಂತ ನೈಯಾಯಿಕರು ಹೇಳುತ್ತಾರೆ. ನ್ಯಾಯಶಾಸ್ತ್ರನೂ ಗೊತ್ತಿರ್ಬೇಕು. ಹಿಂಗೆಲ್ಲ ಶಾಸ್ತ್ರಗಳೆಲ್ಲ ಗೊತ್ತಿರ್ಬೇಕು. ಅಂದ್ರೆ ಯಾರ್ಯಾರು ಏನೇನು ಹೇಗೆ ಅದಕ್ಕೆ ಅದು ಅವ್ರ ನೈಯಾಯಿಕರು ಇವ್ರು ಒಪ್ಪಾರ ಇಂದ್ರಿಯ ಅಂತ ಹೇಳಿ. ಮತ್ತೆ ಇವರು ನಮ್ಮವ್ರಿಗೆ ಕೆಲವರು ಒಪ್ಪ್ಯಾರ. ಯಾಕಂದ್ರ ಸಾಮಾನ್ಯವಾಗಿ ಒಂದು ಘಟ ಐತಿ. ಘಟ ಅಂದ್ರೆ ಅದು ಶಾಸ್ತ್ರೀಯ ಶಬ್ದ ತಿಳಿತೈತಿಲ್ಲ, ಮೊಬೈಲ್ ಅಲ್ಲಿ ತಿಳಿತೈತಿಲ್ಲ. ಘಟಜ್ಞಾನ ಆಯ್ತು. ಘಟ ಅಂದ್ರೆ ಗಡಿಗೆ, ಇದು ಗಡಿಗೆ ಅಂತ ಜ್ಞಾನ ಆಯ್ತು. ಅದ ಹೇಗಾಯ್ತು? ಇಂದ್ರಿಯಜನ್ಯ ಆದ. ನೇತ್ರ ಇಂದ್ರಿಯದಿಂದನೇ ಆಗ್ತಾ ಇಲ್ಲ. ಈ ಉದ್ದೇಶದಿಂದ ಅವರು ಇಂದ್ರಿಯ ಅದಕ್ಕೆ ಒಪ್ಪ್ಯಾರ ಇವರು ಕೆಲವರು ವೇದಾಂತಿಗಳು. ಆದ್ರೆ ಶಂಕರಾಚಾರ್ಯರು ಒಪ್ಪಿಲ್ಲ ಅಂತ ಇದನ್ನು ಹೇಳಿದೆ. ಅವರು ವೇದಾಂತಿಗಳೇ ಕರೆ, ಇವರು ಒಪ್ಪ್ಯಾರ. ಉಳಿದ ವೇದಾಂತಿಗಳು ಘಟಜ್ಞಾನ ಆಗಬೇಕಾದ್ರೆ ಇಂದ್ರಿಯ ಮತ್ತು ಘಟಕ ವಿಷಯ ಸಂಬಂಧ ಆಗಲ್ಲ. ಮತ್ತೆ ಇಂದ್ರಿಯ ಅರ್ಥ ಸನ್ನಿಕರ್ಷ ಜ್ಞಾನ ಬರೋಬರಿ ಐತಿ. ಇಂದ್ರಿಯ ಸಂಬಂಧ ಆಕತಿ, ಅದು ಇಂದ್ರಿಯ ಜನ್ಯ ಪ್ರತ್ಯಕ್ಷ ಇರ್ತೈತಿ ಅಂತೇಳಿ ಇವ್ರು ಒಪ್ಪಿದ್ರ. ಆದ್ರೆ ಶಂಕರಾಚಾರ್ಯರು ಅದಕ್ಕ ಇಂದ್ರಿಯ ಒಪ್ಪಿಲ್ಲ. ಅವರು ಅಂದ್ರೆ ಅವ್ರವ್ರ ಪ್ರಕ್ರಿಯೆಗಳು ಬೇರೆ ಬೇರೆ ಇರ್ತಾವು. ಇನ್ನೊಂದು ಸೂಕ್ಷ್ಮ ದೃಷ್ಟಿ ಅವ್ರದ್ದು ಎಲ್ಲೈತಿ ಅಂತ ಕೇಳಿದರೆ
ಆತ್ಮ ಸಾಕ್ಷಾತ್ಕಾರ ಆಗುವಾಗ ಆ ಆತ್ಮ ಅದು ಯಾವ ಇಂದ್ರಿಯಕ್ಕೂ ವಿಷಯ ಅಲ್ಲ. ಮತ್ ಅಲ್ಲಿ ಏನು ಮಾಡಾವನಿ ಲಕ್ಷಣ ಮಾಡಿದ್ರೆ ಎಲ್ಲ ಕಡೆಗೆ ಕುಂದಿರ್ಬೇಕಾದ. ಈ ಘಟ ಜ್ಞಾನದಲ್ಲಿ ಆಯ್ತು, ಆತ್ಮ ಅತೀಂದ್ರಿಯವಾದ ಯಾವ ಇಂದ್ರಿಯಕ್ಕೂ ವಿಷಯ ಅಲ್ಲ. ಮತ್ತ ಅವನು ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಆಗದೇನೋ. ಮತ್ತ ಅಂದ್ಮೇಲೆ ಅಲ್ಲಿ ಇಂದ್ರಿಯ ಜನ್ಯ ಎಲ್ಲಿತ್ತಂದ ಇಂದ್ರಿಯಕ್ಕೆ ವಿಷಯನ ಅದು. ಆದ್ರೆ ಇಂದ್ರಿಯ ಜನ್ಯ ಜ್ಞಾನ ಪ್ರತ್ಯಕ್ಷ ಅಂತ ನಾವು ಒಪ್ಪೋದಿಲ್ಲ. ಹಿಂಗ್ ಅಲ್ಲಿ ಕಡಿಮೆ ಬರ್ತದೆ. ಇವೆಲ್ಲ ಉದ್ದೇಶ ಇಟ್ಕೊಂಡು ಅವ್ರ ಪ್ರಕ್ರಿಯೆಗಳು ಭಿನ್ನ ಭಿನ್ನ ಮಾಡಿರುತ್ತಾರೆ. ವೇದಾಂತದ ಪ್ರಕ್ರಿಯೆಗಳಿವೆಲ್ಲ. ಹೇಗೆ ಎಲ್ಲಿಗೆ ಬಂದೇವೀಗ? ತಿಳಿಸಲಕ್ಕ ಹೋಗಿ ಹೇಳಿ. ಯಾರ ಮತದಲ್ಲಿ ಮನ ಇಂದ್ರಿಯವಲ್ಲವೋ ಅಂದ್ರ ಶಂಕರಾಚಾರ್ಯರ ಅಥವಾ ಅದ್ವೈತವಾದಿಗಳ ಮತದಲ್ಲಿ ಮನಸ್ಸಿಗೆ ಇಂದ್ರಿಯ ಅಂದಿಲ್ಲ. ಮತ್ತೆ ಯಾರು ಅಂದಾರು ಅಂತ ಕೇಳಿದ್ರ ನಮ್ಮವರೇ ಆದ ವಾಚಸ್ಪತಿಗಳು, ಅವಚ್ಛೇದವಾದಿಗಳು ಅವರು ಮನಸ್ಸಿಗೆ ಇಂದ್ರಿಯ ಅಂದಿದ್ದಾರೆ. ಅದಕ್ಕೆ ಈ ರೀತಿ ಎನಿಕೆ ಮತಮೆ ಅಂದ್ರೆ ಅವ್ರ ಮತದಲ್ಲಿ, ಯಾರ ಮತದಲ್ಲಿ ಮನಸ್ಸಿಗೆ ಇಂದ್ರಿಯ ಅಂದಿಲ್ಲ ಅವ್ರ ಮತದಲ್ಲಿ ಇಂದ್ರಿಯ ಜನತಾ ಪ್ರತ್ಯಕ್ಷ ಲಕ್ಷಣನೇ. ಅದಕ್ಕ ಮನಸ್ಸಿಗೆ ಇಂದ್ರಿಯ ಅಂದಿಲ್ಲಲ್ಲ ಅವ್ರು. ಮತ್ತೆ ಇಂದ್ರಿಯ ಜನ್ಯ ಪ್ರತ್ಯಕ್ಷ ಅಂತ ಅವ್ರ ಹೆಂಗ್ ಹೇಳ್ತಾರೆ? ಮನಸ್ಸಿಗೆ ಇಂದ್ರಿಯ ಅಂದೇ ಇಲ್ಲ ನಾವು. ಹೇಗ ಅಂದ್ರ ಅದಕ್ಕ ಪ್ರಮಾಣ, ಸುದ್ದಿ ಪ್ರಮಾಣವೂ ಕೂಡ ಇದೆ. ಸಾಮವೇದದ ಕೇನ ಉಪನಿಷತ್ತಿನಲ್ಲಿ 1ನೇ ಖಂಡದ 3ನೇ ಮಂತ್ರದಲ್ಲಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ. ಸಾಮವೇದದ ಸಾಮವೇದದ ಕೇನು ಉಪನಿಷತ್ತು. ಸಾಮವೇದದಲ್ಲಿ ಛಾಂದೋಗ ಉಪನಿಷತ್ತು ಅದ, ಕೇನು ಉಪನಿಷತ್ತು ಸಾಮವೇದದಲ್ಲಿ ಅದ. ಆ ಕೇನು ಉಪನಿಷತ್ತಿನಲ್ಲಿ ಏನು ಹೇಳಿದ? 1ನೇ ಖಂಡದ 3ನೇ ಮಂತ್ರದಲ್ಲಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ. ಅಂದ್ರ ತತ್ರ ಅಂದ್ರ ಅಲ್ಲಿ, ಸಂಸ್ಕೃತದಾಗ ತತ್ರ ಅಂದ್ರ ಅಲ್ಲಿ, ನ ಅಂದ್ರ ಇಲ್ಲ, ಏನು ಅಲ್ಲಿ ಗಚ್ಚತಿ ಅಂದ್ರೆ ಹೋಗೋದಿಲ್ಲ. ಏನು ನೇತ್ರ ಇಂದ್ರಿಯ ಅಲ್ಲಿ ಹೋಗಿ ಕೆಲಸ ಮಾಡೋದಿಲ್ಲ. ಇಲ್ಲಿ ಮೊಬೈಲ್ ಹತ್ತಿ ಇಲ್ಲಿ ಏನ್ ಕೆಲಸ ಮಾಡ್ತದ ತಿಳಿತದ? ಹಂಗ ಅಲ್ಲಿ ಆತ್ಮನಲ್ಲಿ ಅದ್ರ ಕೆಲಸ ನಡೆಯಿಲ್ಲ. ಆತ್ಮ ಅದ್ರ ವಿಷಯ ಅಲ್ಲ. ನ ತತ್ರ ಚಕ್ಷುರ್ ಗಚ್ಚತಿ ನ ವಾಗ್ಗಚ್ಚತಿ. ಹಿಂಗಾದ್ರಿಂದ ನಾವು ಶ್ರುತಿ ನೋಡು ಅಂದ್ರ ಎಷ್ಟು ಮಹತ್ವ ಐತೆ ಆ ಶ್ರುತಿಯಲ್ಲಿ. ತಾತ್ಪರ್ಯ ಹಂಗೈತೆ ನೋಡು. ಏನಂದ್ರ ನ ತತ್ರ ಚಕ್ಷುರ್ ಗಚ್ಚತಿ, ಅಲ್ಲಿ ನೇತ್ರ ಇಂದ್ರಿಯ ಹೋಗೋದಿಲ್ಲ ಅಂತ ಹೇಳಿ. ಮುಂದೆ ಏನ್ ಹೇಳ್ತು? ನ ವಾಗ್ಗಚ್ಚತಿ, ವಾಕ್ ಅಂದ್ರ ವಾಕ್ ಇಂದ್ರಿಯ ಹೋಗೋದಿಲ್ಲ ಅಂತ ಹೇಳಿ. ಹಿಂಗಂದ್ರೆ ಏನಾದ್ರ ಅರ್ಥ ಅಂದ್ರ ಚಕ್ಷು ನೇತ್ರ ಇಂದ್ರಿಯ ಹೋಗೋದಿಲ್ಲ ಅಂದ್ರ ಪಂಚ ಜ್ಞಾನೇಂದ್ರಿಯಗಳೆಲ್ಲ ತಗೊಂಡ್ಬಿಡೋದ. ಪಂಚ ಜ್ಞಾನೇಂದ್ರಿಯಗಳ ಎಲ್ಲ ಯಾವ್ದಕ್ಕೂ ವಿಷಯ ಅಲ್ಲ ಅಂತ ಹಿಂಗದ. ನಾ ವಾಗ್ಗಚ್ಚತಿ ಅಂದ್ರ ಕರ್ಮೇಂದ್ರಿಯಗಳೆಲ್ಲ ಅದಕ್ಕೆ ವಿಷಯ ಇಲ್ಲ. ಹೀಗ್ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, 10 ಇಂದ್ರಿಯಗಳಿಗೂ ಅದು ವಿಷಯ ಅಲ್ಲ. ಹಿಂಗದ್ರ ಅರ್ಥ. ಆದ್ದರಿಂದ
ಅಲ್ಲಿ ಇದು ಮೂರನೇ ಅಂದ್ರ ಸಾಮವೇದ ಉಪನಿಷತ್ತಿನ ಒಂದನೇ ಖಂಡದ ಮೂರನೇ ಮಂತ್ರದಲ್ಲಿ ಹೇಳದು. ಅದೇ ಸಾಮವೇದ ಉಪನಿಷತ್ತಿನ ಒಂದನೇ ಖಂಡದ 5ನೇ ಮಂತ್ರದಲ್ಲಿ ಮತ್ತೇನ್ ಹೇಳ್ತದ ಅದು ಅಂತ ಕೇಳಿದ್ರೆ, ಯನ್ ಮನಸಾನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಅಂತ 5ನೇ ಮಂತ್ರದಲ್ಲಿ ಹೇಳಿದೆ. ಬಂದಿದು 5ನೇ ಮಂತ್ರದಲ್ಲಿ ಏನ್ ಹೇಳ್ತಾರೆ? ಯನ್ ಮನಸ ನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಅಂತ ಅದಕ್ಕೆ ಉಪನಿಷತ್ತಿನ 5ನೇ ಮಂತ್ರದಲ್ಲಿ ಹಿಂಗೆ ಹೇಳಿ. ಅಂದ್ರ ಯನ್ ಅಂದ್ರೆ ಮನಸ ನ ಮನುತೆ. ಮನಸ್ಸಂದ್ರ ಎಲ್ಲಿ ಯಾವುದನ್ನು ಮನಸ್ಸು ತಿಳಿಯುವುದಿಲ್ಲವೋ ಆ ಮನಸ್ಸು ಅಲ್ಲಿ ಇಂದ್ರಿಯಕರ ವಿಷಯ ಅಲ್ಲ, ಮನಸ್ಸಿಗೂ ವಿಷಯ ಅಲ್ಲ ಅಂತ ಹಿಂಗೆ ಹೇಳ್ತದ. ಅದಕ್ಕಾಗಿ ಯನ್ ಮನಸಾನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಅಂತೇಳಿ ಅಲ್ಲಿ 5ನೇ ಮಂತ್ರದಲ್ಲಿ ಅದ ಕೇನೋಪನಿಷತ್ತಿನ 5ನೇ ಮಂತ್ರದಲ್ಲಿ 1ನೇ ಖಂಡ 5ನೇ ಮಂತ್ರದಲ್ಲಿ ಹೇಳಿದೆ. ಅದರ ಇಂದ್ರಿಯಗಳ ವಿಷಯ ಅಲ್ಲ, ಮತ್ತು ಮನಸ್ಸಿಗೂ ವಿಷಯ ಅಲ್ಲ ಅಂತ ಹೇಳಿದೆ. ಅದು ತಥಾಪಿ. ಈಗ ತಥಾಪಿ ಅಂದ್ರೆ ಅದಕ್ಕೆ ಸಮಾಧಾನ ಹೇಳ್ತಾರೆ. ಜೊತೆಗೆ ಅಂದ್ರೆ ಶಂಕ ಮಾಡ್ಬೇಕು. सह विषय चेतन का वृत्ति चेतन से अभेद ही प्रत्यक्ष ज्ञान का लक्षण है. ताई को प्रत्यक्ष प्रमा भी कहे हैं. ಏನಂದ್ರು ಶಬ್ದಗಳು ಒಂದು ಬರೀ ಅರ್ಥಗರ್ಭಿತನ ಅದಾವ. ವಿಷಯ ಚೇತನ ಏನ್ ಹೇಳಿದ್ರು? ವಿಷಯ ಚೇತನಕ್ಕೂ ವೃತ್ತಿ ಚೇತನಕ್ಕೂ ಅಭೇದವೇ ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಅಂತ ಹೇಳಿದ್ರು. ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅನ್ನುತ್ತಾರೆ ಅಂತನೂ ಹೇಳಿದ್ರು. ಹೀಗಂದ್ರೆ ಅಲ್ಲಿ ಏನಂದ್ರೆ ಅದನ್ನ ಅಂದಕ್ಕೆ ಹೋಗೋದ ಹೌದಾ ಇಲ್ಲ? ಅಂದ್ರ ಇದನ್ನ ಯಾಕೆ ಹೇಳಿದ್ರಿ ಅಂದ್ರ, ಮತ್ತೆ ನೀವು ಇಂದ್ರಿಯಕರ ಪ್ರತ್ಯಕ್ಷ ಇಲ್ಲ ಅಂದ್ರ ಮತ್ತೆ ಈಗ ಅಲ್ಲಿ ಆತ್ಮ ಪ್ರತ್ಯಕ್ಷ ಅಥವಾ ಈ ಉಳಿದ ಯಾವ್ದು ಹೊರಗಿಂದು ಎಲ್ಲಾ ಕಡೆ ಕುಂದ್ರೋದು ಒಂದು ಏನ ಕಾಯ್ದ ಅದಕ್ಕೆ ಒಂದು ರೂಪ ಆಗಬೇಕಾಗಿಲ್ಲ. ಮತ್ ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರ ಇಲ್ಲಿ ಹೊರಗೂ ಆಗ್ಬೇಕು, ಒಳಗೂ ಆಗ್ಬೇಕ. ಹೊರಗಿನ ವಸ್ತುಗಳ ಜ್ಞಾನನೂ ಆಗ್ಬೇಕು, ಒಳಗಿರುವ ಆತ್ಮ ಜ್ಞಾನನೂ ಆಗ್ಬೇಕ. ಮತ್ ಅದಕ್ಕೆ ಹೆಂಗ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು. ಅದನ್ನ ಏನಂತ ಹೇಳಿದ್ರು? ಇಂದ್ರಿಯ ವಿಷಯ ಚೇತನದ ವಿಷಯ ಚೇತನದ್ದು ವೃತ್ತಿ ಚೇತನದ ಅಭೇದವೇ ಪ್ರತ್ಯಕ್ಷ ಜ್ಞಾನದ ಕಣತಿ. ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂದ್ರ ಹೇಳ್ತಾನದ ಅಂದ್ರ ಈಗ ವಿಷಯ ಚೇತನ ಮತ್ತು ವೃತ್ತಿ ಚೇತನಗಳ ಅಭೇದವೇ ಪ್ರತ್ಯಕ್ಷ ಜ್ಞಾನಕ್ಕೆ ಇದು ಇಂದ್ರಿಯ ಜನ್ಯರ ಅಲ್ಲ. ಹೌದಾ? ಅಂದ ಮೇಲೆ ಮತ್ತ ಪ್ರತ್ಯಕ್ಷ ಜ್ಞಾನ ಹೆಂಗಾಗೋದು ಅಂತ ಕೇಳಿದ್ರೆ ಅದಕ್ಕೆ ಇಲ್ಲಿ ಏನ್ ಹೇಳ್ಯಾರು? ವಿಷಯ ಚೇತನ ವಿಷಯತೆ ಇಲ್ಲ. ಈಗ ಹೊರಗಿನ ಘಟ ಅಥವಾ ಘಟ ಅನ್ನೋದು ವಿಷಯ ಐತಿಲ್ಲೋ, ಬೇಡ ಮೊಬೈಲ್ ಅನ್ನೋದು ವಿಷಯ ಐತಿಲ್ಲೋ. ಇದು ಮೊಬೈಲ್ ಐತಿ ಅಂತ ಅದರ ಜ್ಞಾನ ಆಗ್ಬೇಕಲ್ಲ. ಆ ಜ್ಞಾನದ ವಿಷಯ ಏನದ? ಮೊಬೈಲ್ ಅದ. ಮತ್ತ ಆ ಜ್ಞಾನ ಆಗಬೇಕಾದ್ರ ಅಲ್ಲಿ ನೇತ್ರ ಇಂದ್ರಿಯದಿಂದ ಅಲ್ಲಿ ಏನ್ ಮಾಡ್ಬೇಕು? ವಿಷಯ ಚೇತನಕ ವೃತ್ತಿ ಚೇತನ ಭೇದ ಇದೆ. ವೃತ್ತಿ ಚೇತನ ಮತ್ತು ವಿಷಯ ಚೇತನ ಇವುಗಳ
ಏನ್ ಹೇಳರು ಅಭೇದ ಆಗಬೇಕು. ಅದಕ್ಕೆ ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಅಂತ ಹೇಳಿದರು. ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ, ಈಗ ಹೊರಗಿನ ಯಾವುದೇ ಒಂದು ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ಈ ಶರೀರ ಅನ್ನೋದು ಒಂದು ಬ್ಯಾಟ್ರಿ ಅಂತ ತಿಳ್ಕೊ. ಶರೀರ ಬ್ಯಾಟ್ರಿ ಅಂದ್ರೆ ಟಾರ್ಚ್, ರಾತ್ರಿ ಕಟ್ಲೆ ಹಿಡ್ಕೊಂಡು ಅದು ಈ ಶರೀರ ಒಂದು ಬ್ಯಾಟ್ರಿ ಟಾರ್ಚ್. ಅಂತಃಕರಣ ಒಳಗೆ ಚೆಲ್ ಇದ್ದಾಗಿರ್ಬೋದು. ಅಂತಃಕರಣ ಅನ್ನೋದು ಆ ಬ್ಯಾಟ್ರಿ ಚೆಲ್ ಇಟ್ಟಿದ್ದಾರೆ ಅಂದ್ರೆ ಅಂತಃಕರಣ ಅನ್ನೋದು ಶೆಲ್ ಅದ. ಆ ನೇತ್ರ ಅನ್ನೋದು ಅದಕ್ಕೊಂದು ಬಂತು ಅದಕ್ಕೆ, ಹೌದಿಲ್ಲ? ಅದ್ರ ಬಟನ್ ತಿಳ್ಕೊಳ್ಳಿ, ಅದ್ರೊಳಗೆ ಬಿಳಿ ಶುಭ್ರವಾದ ಪ್ರಕಾಶ ಹೋಗಿ ಗಾಳಿಗೆ ಗಿಡದ ಮೇಲೆ ಬೀಳ್ತದ. ನೋಡ್ರಿ, ಇದನ್ನು ಬರ್ತಾ ಇರ್ಬೇಕ. ಆ ರೀತಿ ಇಲ್ಲಿ ಏನಂತಂದ್ರ ಈ ಅಂತಃಕರಣ ಏನ್ ಐತಲ್ಲ ಸೆಲ್, ಅದು ಅಂತಃಕರಣದ ಪರಿಣಾಮಕ್ಕನ್ನ ವೃತ್ತಿ ಅನ್ನುತ್ತಾರೆ. ಹೌದಾ? ಅಂತಃಕರಣವೇ ಅವು ಸೆಲ್ ಅಂದ್ರ ಈ ಡಾಂಬರ್ ಇದ್ರಕತಿ ಗಟ್ಟಿರ್ತಾವ ಗಟ್ಟಿದ್ರ ಮತ್ತ ಅದು ಏನಾಯ್ತು, ಬಟನ್ ಒತ್ತಿದ ಕೂಡಲೇನ ಅದು ಪ್ರಕಾಶ ರೂಪದಿಂದ ಪರಿಣಾಮ ಹೊಂದದ. ಅದು ಹೌದಿಲ್ಲ? ಹಂಗ ಅಂತಃಕರಣವು ಜ್ಞಾನ ರೂಪ ಪರಿಣಾಮ ಹೊಂದಿ ನೇತ್ರ ದ್ವಾರ ಹೊರಗೆ ಹೋಗುತ್ತದೆ. ಪಂಚ ಇಂದ್ರಿಯಗಳೇನಿದಾವು ಜ್ಞಾನೇಂದ್ರಿಯಗಳು, ಅವುಗಳಲ್ಲಿ ನೇತ್ರ, ಶ್ರೋತ್ರ, ಕಣ್ಣು ಮತ್ತು ಕಿವಿ ಎರಡು ಹೊರಗೆ ಹೋಗಿ ಬರುತ್ತವೆ. ವೇದಾಂತದ ನೇಮ ಹಿಂಗ. ಈ ಎರಡು ಇಂದ್ರಿಯಗಳು ಹೊರಗೆ ಹೋಗಿ ತಮ್ಮ ವಿಷಯವನ್ನು ಗ್ರಹಣ ಮಾಡ್ಕೊಂಡು ಬರ್ತಾವ. ಉಳಿದ ಮೂರು ಇಂದ್ರಿಯಗಳು ತ್ವಗೇಂದ್ರಿಯ, ಜಿವೇಂದ್ರಿಯ, ಗ್ರಾಣೇಂದ್ರಿಯ, ಇವು ತಮ್ಮ ಜಾಗದಾಗ ಕುಂತ ಅಲ್ಲಿಂದ ಅಷ್ಟೇ ಕುಂಟದಾವ ಅಂತ. ಈ ಮೂರು ಕುಂಟದಾವು, ಇವು ಎರಡು ಹೋಗಿ ತಿರುಗಾಡಿ ಬರ್ತಾವು ಅಂದಂಗೆ ತಿಳಿತಾ 5 ಇಂದ್ರಿಯಗಳಲ್ಲಿ. ಅದಕ್ಕೆ ಇಲ್ಲಿ ವೃತ್ತಿ ಚೇತನದ ಬಂದದ, ವಿಷಯ ಚೇತನದ ಐತಲ್ವ. ವಿಷಯ ಚೇತನ ಮತ್ತು ವೃತ್ತಿ ಚೇತನದ ಅವೇದವೇ ಪ್ರತ್ಯೇಕ ಜ್ಞಾನದ ಕೆಲಸ ಅಲ್ಲಿ ಹೇಳ್ಯಾರ. ಅಂದ ಮೇಲೆ ಈ ಅಂತಃಕರಣದಲ್ಲಿ ಚೇತನ ಅದನ್ನ ಇಲ್ವೋ ಐತಿ. ಆ ಅಂತಃಕರಣದ ಪರಿಣಾಮ ರೂಪಂದೈತಿ, ಅಂದ್ಮೇಲೆ ಆ ವೃತ್ತಿ ರೂಪಂದೈತಿ. ವೃತ್ತಿಯಲ್ಲಿ ಚೇತನ ಐತೆ ಇಲ್ಲ. ಯಾಕಂದ್ರ ಆ ಪರಬ್ರಹ್ಮ ವಸ್ತು ಅದು ದೇಶ ಕಾಲ ವಸ್ತು ಎಲ್ಲದರಲ್ಲಿ ತುಂಬಿಕೊಂಡಿದೆ. ಹೌದಿಲ್ಲ? ಮತ್ತ ಆ ವೃತ್ತಿಯಲ್ಲಿನೂ ಅದರ ವಿಷಯದಲ್ಲಿ ಅದ. ಆದ್ದರಿಂದ ವಿಷಯದಲ್ಲಿ ವಿಷಯ ಐತಂದ್ರ ಚೇತನ ಐತಿ, ವೃತ್ತಿ ಐತಂದ್ರ ಅಲ್ಲಿ ವೃತ್ತಿಯಲ್ಲೇನು ಚೇತನ ಅದ. ಈ ವೃತ್ತಿ ಚೇತನ ನೇತ್ರದಿಂದ ಹೋಗಿ ಮೊಬೈಲ್ ದೊಡ್ನೆ ಸಂಬಂಧ ಆಯ್ತು. ಸಂಬಂಧ ಆದಾಗ ವೃತ್ತಿ ಮತ್ತು ಮೊಬೈಲ್ ಎರಡು ಒಂದು ಜಾಗದಾಗ ಬಂದು, ಹೌದಾ? ಉಪಾಧಿಗಳಿವು. ವೃತ್ತಿಯಲ್ಲಿನೂ ಚೇತನ ಅದ, ಮೊಬೈಲ್ ಅನ್ನೋ ವಿಷಯದಲ್ಲಿನೂ ಚೇತನ ಅದ. ಈ ಉಪಾಧಿ ಎರಡು ಏಕದಲ್ಲಿ ಕೂಡಿದ್ವು ಅಂದ್ರ ಆ ಚೇತನ ಅವು ಕೊಡ್ತಾವ. ಹಿಂಗ ಸೂಕ್ಷ್ಮದು. ವೃತ್ತಿ ಮತ್ತು ಮೊಬೈಲ್ ವಿಷಯ ಎರಡು ಏಕದೇಶದಲ್ಲಿ ಕೂಡಿದಾಗ ಆ ವಿಷಯ ಚೇತನ, ವೃತ್ತಿ ಚೇತನ, ಅವು ಎರಡು ಚೇತನ ಮುಗಿದು ಬಂದಾಗ ಆವಾಗ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ ಅಂತ ಹಿಂಗ ಹೇಳ್ತಾನೆ. ಇದು ಬಹಳ ಸೂಕ್ಷ್ಮ ವಿಷಯ ಅದ. ಅದಕ್ಕಲ್ಲಿ ಏನ್ ಹೇಳಿದ್ರಂದ್ರ, ವಿಷಯ ಚೇತನದ್ದು ವೃತ್ತಿ ಚೇತನದೊಡನೆ ಅಭೇದವೇ ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಅಂತ ಹೇಳಿದ್ದಾರೆ. ಅದನ್ನ ಈ ಕೇಳಿ ಹೇಳಿದಾನ. ವಿಷಯ ಚೇತನ ಅಂದ್ರ ಯಾವುದೇ ವಸ್ತುವಿನಲ್ಲಿನೂ ಒಳಗೆ ಚೇತನ ಅದ, ಘಟ, ಮೊಬೈಲ. ವೃತ್ತಿ ಅನ್ನೋದು ಅದಕ್ಕೆ ಹೋಗಿ ಅದರೊಳಗೆ ಸಂಬಂಧ ಆಗ್ತದ ವೃತ್ತಿ, ಅಂತಃಕರಣದ ಪರಿಣಾಮ ರೂಪ ವೃತ್ತಿ. ಆ ವೃತ್ತಿಯಲ್ಲಿನೂ ಚೇತನ ಅದ.
ಅವಾಗ ಎರಡು ಒಂದು ಕೂಡ್ಕೊಂಡಾಗ ಅಲ್ಲಿ ಏನಾಗ್ತದ ಆ ಚೇತನ ಈ ಉಪಾಧಿಗಳೆರಡು ಕೂಡುದು. ಈ ಮೊಬೈಲ್ ಅನ್ನೋ ಉಪಾಧಿ, ವೃತ್ತಿ ಅನ್ನೋ ಉಪಾಧಿ ಎರಡು ಏಕ ಜಾಗದಾಗ ಕೂಡ್ಯಾವ. ಎರಡು ಉಪಾಧಿಗಳು ಏಕ ಜಾಗದಾಗ ಕೂಡಿದಾವ. ಆ ಮೊಬೈಲ್ ದಲ್ಲಿ ಚೇತನ ಅದ, ವಿಷಯ ಚೇತನ. ವೃತ್ತಿಯಲ್ಲಿನೂ ಚೇತನ ಅದ, ಅದು ವಿಷಯ ಚೇತನ. ಎರಡು ಏಕ. ಗೊತ್ತಾಗ್ತಾ ಇಲ್ಲ? ಎರಡು ಒಬೇದಾಗ್ತಾವ. ಅದಕ್ಕೇನೆ ಪ್ರತ್ಯಕ್ಷ ಪ್ರಮಾಣ ಪ್ರತ್ಯಕ್ಷ ಜ್ಞಾನ ಅಂತಾರೆ. ಹಿಂಗ ಅಂದ್ರ ಇದು ಯಾಕೆ ಇಂದ್ರಿಯರ ನೀವು ಒಪ್ಪಿಲ್ಲ, ಮತ್ ಪ್ರತ್ಯಕ್ಷ ಜ್ಞಾನ ಹ್ಯಾಂಗ ಆಗ್ತೈತಿ ಅಂದ್ರೆ ಈಗ ಗೊತ್ತಾಗ್ತಿದ್ರಿ. ಆ ಇಂದ್ರಿಯ ನಾವು ಒಪ್ಪಿಲ್ಲ ಅಂದ್ರೆ ಮತ್ತೆ ಪ್ರತ್ಯೇಕ ಜ್ಞಾನ ಹೆಂಗಾಗ್ತದ್ರೆ ಹಿಂಗ. ಯಾಕಂದ್ರ ಆತ್ಮ ಅತೀಂದ್ರಿಯ ಇದ್ದಾನೆ, ಯಾವ ಇಂದ್ರಿಯ ವಿಷಯ ಅಲ್ಲ ಅಂದಾಗ ಮಾತ್ರ ಇಂದ್ರಿಯ ಬಿಟ್ಟು ಈ ಕಾಯ್ದೆ ಹೇಳ್ಕೊಡ್ತಾರ. ಇದು ಹೊರಗಿನ ವಸ್ತುಗಳಲ್ಲೇನು ಸಂಭವಿಸುತ್ತದೆ, ಆತ್ಮ ಸಾಕ್ಷಾತ್ಕಾರ ಆತ್ಮನನ್ನು ವಿಷಯ ಮಾಡುವಾಗನು ಸಂಭವಿಸುತ್ತದೆ. ಈಗ 33ನೇ ಸೋ ಪ್ರತ್ಯಕ್ಷ ಪ್ರಮ. ಇಡುತ್ತಾನ ನಾವು ಪ್ರತ್ಯಕ್ಷ ಪ್ರಮ ಏನ್ ಹೇಳಿ, ಅದು ಆ ಪ್ರಮ ದೋ ಪ್ರಕಾರ ಕಿ ಹೈ. ಇನ್ನ ಅವು ಜ್ಞಾನಗಳು ಎಷ್ಟು ಕಾವಲು ಹೊಡಿತಾವಲ್ಲ, ಶಾಖೆಗಳು, ಅದನ್ನ ಹೇಳ್ತಾರೆ. ಆ ಪ್ರತ್ಯಕ್ಷ ಪ್ರಮ ಅನ್ನೋದು ಎರಡು ಪ್ರಕಾರವಾಗಿದೆ. ಒಂದು ಅಭಿಜ್ಞಾ ಪ್ರತ್ಯಕ್ಷ, ಮತ್ತೊಂದು ಪ್ರತಿವಿಜ್ಞಾ ಪ್ರತ್ಯಕ್ಷ ಅಂತ ಎರಡು ಪ್ರಕಾರವಾಗಿ. ಪ್ರತ್ಯಕ್ಷ ಜ್ಞಾನವೇ ಅದು ಎರಡು ಪ್ರಕಾರವಾಗಿ. ಇದು ಗೊತ್ತಿರ್ಬೇಕು, ಹಿಂದೆ ಹೇಳೇಬೇಕು. ಗೊತ್ತೈತಿ? ಅದು ಹೇಳಿದ್ರು ಆ ಕಡೆ ಹೋಗ್ಬಿಟ್ಟಂತೆ. ಏನಾಗೈತಿ? ಒಬ್ಬ ಮರಾಠಿ ಹೆಣ್ಮಗಳು ಯಾಕೆ ನಾ ತಗೊಂಡಿಲ್ಲ ಅಂತಂದ್ರ, ಆ ಮರಾಠಿ ಹೆಣ್ಮಕ್ಳು ಕಚ್ಚಿ ಹಾಕ್ತಾರೆ, ತೀರಿ ಬಿಡ್ತಾರಲ್ಲ. ಈ ನಮ್ಮಲ್ಲಿ ಕಚ್ಚಿ ಹಾಕೋದ್ರಿ. ಕಚ್ಚಿ ಹಾಕೋದಂದ್ರ ಅದನ್ನ ಹಿಂಗ್ ತಗೊಂಡು ಈ ಗಂಟರು ದೋತ್ರ ಕಚ್ಚಿ ಹಾಕ್ತಾರಲ್ಲ, ಹಂಗ ಸೀರಿ ಅವರು ಕಚ್ಚಿ ಹಾಕ್ತಾರೆ. ಅದು ಪೂರಾ ಹಿಂದ್ ತುರುಕ್ತಾರ ಅವ್ರು. ಆಕಿ ರಂಗೋಲಿ ಹಿಂಗ್ ಒಂದು ಕೊಂಡೋಳಿ ಅಂದ್ರೆ ಗೊತ್ತಾಗತ್ತೆ, ಹೂವಿನ ಗಿಡದ ಅದನ್ನ ಮಾಡಿದಾರ. ಅದ್ರಾಗ ಒಂದು ಗಿಡ, ಆ ಗಿಡ ಮಾಡಿ ಅದಕ್ಕ ಎಲೆಗಳು, ಟೊಂಗೆಗಳು, ಸಿಪ್ಪೆಗಳು, ಅಲ್ಲಿ ಹೂವು, ಅಲ್ಲಿ ಕಾಯಿ, ಹಿಂಗ ಮಾಡ್ಕೋತ ಇಲ್ಲಿದ್ರೆ ಅಲ್ಲಿ ತರ ಅದನ್ನ ಗಿಡ ಪೂರ ಹಿಂಗ್ ಚಿತ್ರ ರಂಗೋಲಿ ಹಾಕೊಂಡು ಬಹಳ ಚಂದ. ಯಾಕಂದ್ರೆ ಹುಳಿ ಎಲಿಗಳು, ಶಾಖೆಗಳು, ಹೂವ, ಕಾಯಿ ಎಲ್ಲ ತುಂಬಿ ಗಿಡ ಅದ ಬಾಳಿ ನೋಡಿದ್ರು ಎಲ್ಲ ಸಾಪ ಕಾಚಿ ಕಳೆದಿದೆ. ಅದು ಸೀರಿ ಮ್ಯಾಲೆ ಎಳ್ಕೊಂಡು ಹೋಗಿ ಅಲ್ಲಿ ಅದು ಕೊಂಡೋಳಿನೂ ಇಲ್ಲ, ಹೂವು ಇಲ್ಲ, ಏನೂ ಇಲ್ಲ. ಹಾಗೆ ನಿಂಬುದು ಏನೇನು ವಿದ್ಯಾ ಪ್ರತ್ಯಕ್ಷ ಅಂದ್ರೆ, ಅವಿದ್ಯಾ ಪ್ರತ್ಯಕ್ಷ ಅಂದ್ರೆ ಏನು ನಾ ಹೇಳಿದ್ದೇನೆ. ಅದಕ್ಕೆ ಅದನ್ನ ಹೇಳೋ ಜरूरत ಇಲ್ಲ, ಮುಂದೆ ಹೋಗ್ಬೇಕಂತಂದ್ರ ಆಗಿಬಿಡ್ತೇನೆ. ಆಯ್ತು, ಮತ್ತೊಮ್ಮೆ ಹೇಳೋದು. ಆದ್ರೆ ನಿಮ್ಗೆ ಒಟ್ಟು ಎಲ್ಲ ಚೆನ್ನಾಗಿ ತಿಳಿಸ್ಕೊಡ್ಬೇಕಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳಿದ್ರು ಅವರು ಅಂತಂದ್ರೆ, 33ನೇ ಅಂಕದಲ್ಲಿ, ಇಲ್ಲಿ 33ನೇ ಅಂಕ, ಎರಡನೇ ರತ್ನದ 33ನೇ ಅಂಕದಲ್ಲಿ ಸೋ ಪ್ರತ್ಯಕ್ಷ ಪ್ರಮ ದೋ ಪ್ರಕಾರ ಕಿ ಹೈ. ಆ ಪ್ರತ್ಯಕ್ಷ ಪ್ರಮ ಅನ್ನೋದು ಎರಡು ಪ್ರಕಾರ ಇದೆ.
ಒಂದು ಅವಿದ್ಯಾ ಪ್ರತ್ಯಕ್ಷ, ಮತ್ತೊಂದು ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅಂತ ಹೇಳಿ ಆ ಅದರದು ಅಂದ್ರ ಹಾ ಅಂದ್ರೆ ಎರಡು ಪ್ರಕಾರ ಐತಿ ಅಂತ ಹೇಳಿದ್ರಲ್ಲ. ಅಂದ್ರ ಸಾಮಾನ್ಯ ಅವಿದ್ಯಾ ಪ್ರತ್ಯಕ್ಷ, ಪ್ರತ್ಯವಿದ್ಯಾ ಪ್ರತ್ಯಕ್ಷ ಎರಡು ಜ್ಞಾನಗಳು. ಪ್ರತ್ಯಕ್ಷ ಜ್ಞಾನಗಳೇ ಅವು. ಆದ್ರ ಅವಿದ್ಯಾ ಪ್ರತ್ಯಕ್ಷ ಅಂತ ಎದಕ್ಕೆ ಅನ್ನುತ್ತಾರೆ, ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅಂತ ಎದಕ್ಕೆ ಅನ್ನುತ್ತಾರೆ? ಆ ಅವರ ಲಕ್ಷಣ ಏನು ಅಂತ ಹೀಗೆ ಕೇಳಿದರೆ, ಅಂದರೆ ಸಾಮಾನ್ಯವಾಗಿ ಕೇವಲ ಇಂದ್ರಿಯ ಸಂಬಂಧದಿಂದ ಯಾವ ಜ್ಞಾನವಾಗುತ್ತದೋ, ಕೇವಲ ಇಂದ್ರಿಯ ಸಂಬಂಧದಿಂದ ಯಾವುದರ ಜ್ಞಾನವಾಗುತ್ತದೆಯೋ ಅದು ಅವಿದ್ಯಾ ಪ್ರತ್ಯಕ್ಷ ಎನ್ನುತ್ತಾರೆ. ಕೇವಲ ಇಂದ್ರಿಯ ಸಂಬಂಧದಿಂದ ಯಾವುದರ ಜ್ಞಾನವಾಗುತ್ತದೆ ಅದು ಅವಿದ್ಯಾ ಪ್ರತ್ಯಕ್ಷ ಅನ್ನುತ್ತಾರೆ. ಇನ್ನ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅಂತ ಎದಕ್ಕಂತಾರೆ ಅಂತ ಕೇಳಿದ್ರೆ, ಅದಕ್ಕೆ ಇಂದ್ರಿಯ ಮತ್ತು ಸಂಸ್ಕಾರ, ಅದಕ್ಕ ಅಂದ್ರ ಇಂದ್ರಿಯ ಸಂಬಂಧ ಇರ್ಬೇಕು, ಸಂಸ್ಕಾರದಿಂದ ಹುಟ್ಟಿರ್ಬೇಕು. ಅದಕ್ಕ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅನ್ನಬೇಕು. ಹೇಗೆ ಇದು ತಿಳಿತಾನ? ಅಂದರೆ ಈಗ ಇದೆ ಪಂಚಾಪುರ ಗೊತ್ತದ ಗೊತ್ತಿಲ್ಲ. ಅಂದ್ರೆ ಈಗ ಅವನ ನೀ ನೋಡ್ರಿ, ನೋಡಿದಾಗ ಇವಪ್ಪ ಮನುಷ್ಯ ಇದು ಜ್ಞಾನ ಆಯ್ತು. ಅದು ಕೇವಲ ಇಂದ್ರಿಯ ಸಂಬಂಧವಾಗಿ ಜ್ಞಾನ ಆಯ್ತು, ಹೌದಾ? ಇದಕ್ಕ ಅವಿದ್ಯಾ ಪ್ರತ್ಯಕ್ಷ. ಕೇವಲ ಇಂದ್ರಿಯ ಸಂಬಂಧದಿಂದ ಆಗತಕ್ಕಂಥ ಜ್ಞಾನಕ್ಕೆ ಅವಿದ್ಯಾ ಪ್ರತ್ಯಕ್ಷ ಅಂತ ಬರೋಣ, ಹೌದಾ? ಇನ್ನ ಇವರು ನೋಡಿದ್ರೆ, ಇವರು ನೋಡಿದ ಕೂಡಲೇನ ನಿಮಗ್ ಜ್ಞಾನ ಆಯ್ತು. ವಾರ ಇದ್ರೆ ನೀವು ಮತ್ತೆ ಊಟ ಮಾಡೋಣ ಏಕಾದಶಿ. ಈಗ ಇವನ ಜ್ಞಾನ ಆದದ್ದು ಅವಿದ್ಯಾ ಪ್ರತ್ಯಕ್ಷದ ಬಗ್ಗೆ ಹೇಳಿಲ್ಲ. ಈ ಇವ್ರದ್ದು ಜ್ಞಾನ ಆದದ್ದು ಪ್ರತ್ಯವಿದ್ಯಾ ಪ್ರತ್ಯಕ್ಷ ಜ್ಞಾನ ಅಂತ ಹೇಳ್ಕೊಡ್ತಾರೆ. ಯಾಕಂದ್ರ ಈಗ ಇಂದ್ರಿಯ ಸಂಬಂಧನೂ ಐತಿ, ಸಂಸ್ಕಾರನೂ ಐತಿ. ಆ ಹೋದ ವಾರದ ಮಧ್ಯದ್ರಿ ಇವರು ಮತ್ತು ಪಂಡ್ರಾಪುರ ಏಕಾದಶಿ ನಾ ಏನು ಹಣ್ಣು ಹಂಪಲ ಸಹಿತ ತಗೊಳಂಗಿಲ್ಲ ಅಂತೇಳಿ ಹೋದ್ರು ಅಂತೇಳಿ ಆ ಸಂಸ್ಕಾರ, ಇಂದ್ರಿಯ ಸಂಬಂಧ ಮತ್ತು ಆ ಸಂಸ್ಕಾರ ಎರಡರಿಂದ ಹುಟ್ಟಿ ಪ್ರತ್ಯವಿದ್ಯಾ ಪ್ರತ್ಯಕ್ಷ, ಅದು ಅವಿದ್ಯಾ ಪ್ರತ್ಯಕ್ಷ. ಇದು ಸಣ್ಣ ಹುಡುಗರಿಗೂ ತಿಳ್ಕೊಂತೀವಿ, ಹೌದೇನ? ಆಯ್ತು. ಇನ್ನ ಆ ಪ್ರತ್ಯಕ್ಷ ಪ್ರಮ ಎರಡು ಪ್ರಕಾರ ಅಂತ ಹೇಳಿದ್ರು. ಕೇವಲ ಇಂದ್ರಿಯ ಸಂಬಂಧ ಜನ್ಯ ಜ್ಞಾನ ಅವಿದ್ಯಾ ಪ್ರತ್ಯಕ್ಷ, ಮತ್ತು ಇಲ್ಲಿ ಮುಂದೆ ಎರಡನೇ ನಂಬರ್ ಹೇಳ್ತಾರೆ ಪ್ರತ್ಯಕ್ಷ ಸಾಮಗ್ರಿ ಸಹಕೃತ ಸಂಸ್ಕಾರಜನ್ಯ ಜ್ಞಾನ ಅವಿದ್ಯಾ ಪ್ರತ್ಯಕ್ಷ, ಪ್ರತ್ಯವಿದ್ಯಾ ಪ್ರತ್ಯಕ್ಷ.
ಏನ್ ಹೇಳ್ದೇವಿ? ಕೇವಲ ಇಂದ್ರಿಯ ಕೇವಲ ಇಂದ್ರಿಯ ಸಂಬಂಧದಿಂದ ಅದನ್ನು ಅವಿದ್ಯಾ ಪ್ರತ್ಯಕ್ಷ ಅಂತ ಹೇಳಿ, ಹೌದಾ? ಮುಂದೆ 2ನೇ ನಂಬರ್ದಲ್ಲಿ ಏನ್ ಹೇಳ್ಯಾರು? ಕಾಲಜನ್ಯ ಜ್ಞಾನ. ನಾ ಹೇಳಿದ್ದಕ್ಕ ಇಲ್ಲಿ ಹೇಳಿದ್ದಕ್ಕ ಒಂದ ಐತಿ, ಇಲ್ಲಿ ಶಬ್ದ ಬೇರೆ ಐತಿ. ಪ್ರತ್ಯಕ್ಷ ಸಾಮಗ್ರಿ ಸಹಕೃತ ಐತಿ. ಹಾ ಅಂದ್ರ ಇಂದ್ರಿಯ ಸಂಬಂಧ ಇಲ್ಲಿ ಹೇಳಿಲ್ಲ. ಕೇಳ್ತಾ? ಇಂದ್ರಿಯ ಸಂಬಂಧ ಇಲ್ಲಿ ಹೇಳಿಲ್ಲ. ಮತ್ತ ಅದ್ರ ಬದಲು ಏನ್ ಹೇಳ್ಯಾರ ಅಂದ್ರ ಪ್ರತ್ಯಕ್ಷ ಸಾಮಗ್ರಿ ಸಂಸ್ಕಾರಜನ್ಯ ಜ್ಞಾನ. ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಹಿಂಗಂತ ಇಲ್ಲ ನಿಮ್ಮಲ್ಲಿ. ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಅಂದ್ರೆ ಶಾಸ್ತ್ರೀಯ ಶಬ್ದಗಳು. ಹೌದಿಲ್ಲ? ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಅಂದ್ರ ಅದಕ್ಕ ಪ್ರತಿಯೊಂದು ಗ್ರಂಥವನ್ನ ಶಾಸ್ತ್ರದಲ್ಲಿ ಏನ್ ಹೇಳಿದ್ರೆ ಬಲ್ಲವರಿಂದ ಅದನ್ನ ಕೇಳಿ ತಿಳ್ಕೋಬೇಕು ಅಂದ್ರೆ ಅದು ಸರಿಯಾಗಿ ಜ್ಞಾನವಾಗುತ್ತದೆ ಅಂತ ಹೇಳಿ. ಯಾಕ ಈ ಶಬ್ದ ಏನು ಅಂತ ತಿಳ್ಕೊಳ್ಳೋದು ಗೊತ್ತಾದ್ರು ನೀ 20 ಹೋಗ್ಬೇಕು. ಅಂದರೆ ಪ್ರತ್ಯಕ್ಷ ಜ್ಞಾನದ ಸಹಕೃತ ಅಂದರೆ ಸಾಮಗ್ರಿ ಸಹಕೃತ. ಸಾಮಗ್ರಿ ಅಂತ ಶಬ್ದ ಅದು. ಸಾಮಗ್ರಿ ಅಂತ ಹೇಳ್ಕಂತಾರ. ಅದರ ಲಕ್ಷಣ ಏನು ಅಂತ ಕೇಳಿದ್ರೆ ಸಕಲ ಕಾರಣಕ್ಕೂ ಸಾಮಗ್ರಿ ಕೈ. ಅಂದರೆ ಸಾಮಗ್ರಿ ಅಂದ್ರ ಈಗ ನಿಮ್ಗೆ ಇದು ಶಾಸ್ತ್ರೀಯ ಶಬ್ದ ತಿಳಿದಿರಿ. ಹೌದಲ್ಲ? ಅಂದ್ರ ಚಹಾ ಗೊತ್ತೈತಿಲ್ಲ ನಿಮ್ಗೆ? ಚಹಾ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಆ ಚಹಾ ಅಂದ್ರ ಏನು ಕೂಡಿ ಆಗ್ಯದ ಅದು? ಅಂದ್ರೆ ಏನು ಕೂಡಿ ಆಗ್ಯದ ಅಂತಂದ್ರ ಅದರಲ್ಲಿ ಸಕ್ಕರೆ ಚಹಾ ಕುಡಿಯದ ಆದ ನೀರ್ ಹಾಕೋಬೇಕಂದ್ರೆ ಚೇಟಿ ಮಾಡ್ಬೇಕಂದ್ರೆ ನೀರ್ ಹಾಕೋದಿಲ್ಲ. ಅಲ್ಲ ಹಾಕಿ ಮಾಡ್ತೀವಿ ಹೇಳ್ತಾನೆ. ಸ್ಪೆಷಲ್ ಚಹಾ ಮಾಡ್ಬೇಕಾದ್ರೆ ನೀರ್ ಹಾಕಬೇಕಂತ ಹಾಕೋಬೇಕು. ಇವು ಮಾತ್ರ ಬೇಕು. ಏನು? ಚಹಾ ಪುಡಿ ಬೇಕು, ಸಕ್ಕರೆ ಬೇಕು, ಹಾಲು ಬೇಕು. ಇವು ಸಾಮಗ್ರಿಗಳು. ಇವು ಸಾಮಗ್ರಿ ಕಾರಣ ಸಾಮಗ್ರಿಗೂ ಆ ಸಕಲ ಕಾರಣಕ್ಕೂ ಸಾಮಗ್ರಿಕೆ ಅಂತ ಹೇಳಿದ. ಕಾರಣ ಸಮುದಾಯಕ್ಕೂ ಸಾಮಗ್ರಿಕೆ ಹಿಂಗೆ ಹೇಳಕ್ಕ. ಕಾರಣ ಸಮುದಾಯಕ್ಕನ ಸಾಮಗ್ರಿ ಅದ. ಕಾರಣ ಆ ಚಾಕ ಕಾರಣದ ಇದು ಚಾ ಪುಡಿ, ಹಾಲು, ಸಕ್ಕರೆ ಅದ ಕಾರಣ ಸಾಮಗ್ರಿ. ಇವು ಸಕಲ ಕಾರಣಕ್ಕೂ ಸಾಮಗ್ರಿ ಅಂದ್ರೆ ಎಲ್ಲ ಕಾರಣ ಎಟ್ಟದಾವ ಅವೆಲ್ಲಕ್ಕೂ ಸಾಮಗ್ರಿ ಅಂತಾರೆ. ಹಾಲು, ಚಾ ಪುಡಿ, ಸಕ್ಕರೆ ಇವು ಕೂಡಿದ್ದಕ್ಕೆ ಚಹಾ ಅನ್ನುತ್ತಾರೆ. ಹಂಗ ಐತೋ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹತದ ಶಬ್ದವನ್ನದೇ. ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಕೃತ ಅಂದ್ರ ಸಾಮಗ್ರಿ ಹೇಳಿದ್ನ. ಸಾಮಗ್ರಿ ಅಂದ್ರ ಪ್ರತ್ಯಕ್ಷ ಅದ ಚಹಾಕದ ಸಾಮಗ್ರಿ ಹೇಳಿದ್ನ, ವೃತ್ತಾಂತ ಕೊಟ್ಟೇನೆ. ಆದ್ರೆ ಇಲ್ಲಿ ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರೆ ಅದಕ್ಕೆ ಸಾಮಗ್ರಿ. ಈಗ ಪ್ರತಿಯೊಂದು ಈಗ ನಮಗೆ ಜಗತ್ತಿನ ವಸ್ತು ಅಥವಾ ಆತ್ಮ ಹಿಂಗೆಲ್ಲ ಆಗ್ಬೇಕಾದ್ರೆ ಪ್ರತಿಯೊಂದು ಜಗತ್ತಿನ ವಸ್ತು ಆಗ್ಬೇಕಾದ್ರೆ ಜ್ಞಾನ, ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರ ಅದ್ ಹೇಗ ಹಾಕದ ಅಂತ ಕೇಳಿದ್ರೆ ಅದಕ್ಕ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಅಂದ್ರ ಪ್ರತ್ಯಕ್ಷ ಜ್ಞಾನ ಇದು ಇದು ಏನೈತಿ? ಇದು ಕಾಗದದ ಅಂತ ಜ್ಞಾನ ಆಯ್ತಲ್ಲ. ಇದು ಜ್ಞಾನ ಆಗಬೇಕಾದ್ರ
ಈಗ ಈ ಕಾಗದನೂ ಬೇಕ, ಏನ್ ಇದ್ದಿಲ್ಲ ಅಂದ್ರೆ ಅದ್ರ ಜ್ಞಾನಕ್ಕ ಇದು ಬೇಕ, ಮತ್ತ ನೇತ್ರ ಕಣ್ಣು ಅದು ಬೇಕ, ಮತ್ತ ಅದ್ರ ನೋಡೋದು ಇದು ಬೇಕ, ಹೌದಿಲ್ಲ? ಮತ್ ಇವೆಲ್ಲಾ ಕೂಡಿ ಇದು ಕಾರಣ ಜ್ಞಾನ. ಇವು ಸಾಮಗ್ರಿಗಳೆಲ್ಲ ಪ್ರತ್ಯಕ್ಷ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ಏನು ಸಾಮಗ್ರಿ ಬೇಕು ಅಂತ ನೇತ್ರಾದಿ ಇಂದ್ರಿಯಗಳು ಮೊದಲಾದವುಗಳೇ ಬೇಕೋ ಆ ರೀತಿ ಅಲ್ಲಿ ಮತ್ತೆ ಇಂದ್ರಿಯ ತಿಡ್ಲಿಲ್ಲಿ ಯಾಕ ಸರಳ ಇತ್ತಲ್ಲ, ಅದನ್ನ ಬಿಟ್ಟು ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿಯ ತಿಟ್ರು ಎಷ್ಟು ಶಾಸ್ತ್ರೀಯ ಶಬ್ದ ಇದು ತಿಳಿಯಂಗೇ ಇಲ್ಲ. ಹಿಂಗ್ ಯಾಕೆ ಇಟ್ರು? ಹೌದಿಲ್ಲ? ತಿಳಿಯುವ ಶಬ್ದ ಇಂದ್ರಿಯ ಹೇಳಿಬಿಟ್ಟಿದ್ರೆ ಮಾತ ಮುಗಿತಿದ್ದಲ್ಲಿ ಅದನ್ನ ಬಿಟ್ಟುಕೊಟ್ಟು ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಅಂತ ಹಿಂಗ್ ಯಾಕೆ ಇಟ್ರು ಅಂತ ಅಂತಾರೆ. ಅಲ್ಲಿ ಇಂದ್ರಿಯ ಸಂಬಂಧ ಅಂತ ಹೇಳ್ಬಿಟ್ಟಿದ್ರೆ ಮಾತು ಮುಗಿತಿರ್ತಾರೆ. ಆದರೆ ಈ ಹೊರಗಿನ ವಸ್ತುಗಳಲ್ಲಿ ಇದು ಸಂಭವಿಸುತ್ತದೆ, ಇಂದ್ರಿಯ ಸಂಬಂಧ. ಆದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಇಂದ್ರಿಯ ವ್ಯವಹಾರ ಇಲ್ಲ, ಅಲ್ಲಿ ಕಡಿಮೆ ಬೀಳ್ತದೆ. ಈ ಲಕ್ಷಣ ಅಲ್ಲಿ ಕಡಿಮೆ ಬೀಳ್ತದೆ. ಯಾಕ? ಆತ್ಮ ಅತೀಂದ್ರಿಯ, ಯಾವ ಇಂದ್ರಿಯ ಖುಷಿ ಅನ್ನೋದು. ಅದಕ್ಕಾಗಿ ಇಲ್ಲಿ ಕೂಡಬೇಕು, ಹೊರಗಿನ ವಸ್ತುಗಳಲ್ಲಿ ಆತ್ಮನಲ್ಲಿನೂ ಕೂಡಬೇಕು. ಈ ರೀತಿ ಲಕ್ಷಣ ಮಾಡ್ಯಾರ. ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಅಂದಾಗ ಇಲ್ಲಿ ಹೊರಗಿನ ವಸ್ತು ಏನ ನಾವು ಸಾಮಗ್ರಿ ಅಂದಾಗ ಇಂದ್ರಿಯ ಸಂಬಂಧ ಏನ್ ತಗೋಬೇಕು? ಇಲ್ಲಿ ಹೊರಗಿನ ವಸ್ತುಗಳಲ್ಲಿ ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರೆ ಎಂದರು ಇಂದ್ರಿಯ ಸಂಬಂಧದಿಂದ ಆಕೈತಿ. ಇಂದ್ರಿಯ ಹೋಗಿ ಅದರೊಂದಿಗೆ ಸಂಬಂಧ ಆಯ್ತು, ಅದ್ರ ಜ್ಞಾನ ಆಯ್ತು. ಹೇಳಿ ಮತ್ತೇನ ಆ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಅಂದ್ರೆ ಎರಡು ಕೂಡ್ತೈತಿ. ಅಲ್ಲಿ ಎರಡು ಅಂದ್ರೆ ಏನು? ಅದು ಇಲ್ಲಿ ಲಕ್ಷಣ ಏನು? ಈಗ ನೀವು ಅಲ್ಲಿ 33ನೇ ಹಂತದಲ್ಲಿ 2ನೇ ನಂಬರ್ದಾಗ ನೋಡು, ಏನ್ ಕೊಟ್ಟಾರ? ಪ್ರತ್ಯಕ್ಷ ಸಾಮಗ್ರಿ. ಈ ಶಬ್ದ ಯಾಕಿಟ್ರು ಅಂದ್ರ ಪ್ರತ್ಯಕ್ಷ ಸಾಮಗ್ರಿ ಅಂದ್ರೆ ಹೊರಗಿನ ವಸ್ತುವಿಗೆ ಒಪ್ಕೊಂಡಿರ್ತಾರೆ ಇದು ಇಂದ್ರಿಯಾದಿಗಳು ಅಂತ ಹೇಳಿ. ಮತ್ತು ಒಳಗಿನ ಆತ್ಮನನ್ನು ತಿಳಿಯುವಲ್ಲಿ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಎರಡು ರೀತಿಯಿಂದ ಹೇಳಲ್ಪಟ್ಟಾವ. ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆಗಿ ಪ್ರತ್ಯಕ್ಷ ಆಗ್ತದ ಒಂದು. ಇನ್ನೊಂದು ವಿಷಯ ಚೇತನ, ವೃತ್ತಿ ಚೇತನ. ಆಗ ಹೇಳಬೇಕು ಆ ವಿಷಯ ಚೇತನ, ವೃತ್ತಿ ಚೇತನ ಅಭೇದವೇ ಪ್ರತ್ಯಕ್ಷ ಅಂತ ಹೇಳಿ. ಹೌದಿಲ್ಲ? ಇದು ಎರಡು ಕಡೆ ಕುಂದಿಸ್ಕೊಳ್ಳಿ. ವಿಷಯ ಚೇತನ, ವೃತ್ತಿ ಚೇತನ ಅಭೇದ ಆಗುವುದು ಹೊರಗಿನ ಈ ಘಟಪಟಾದಿಗಳಲ್ಲಿನೂ ಕೊಡ್ತದ, ಆತ್ಮನ ಸಾಕ್ಷಾತ್ಕಾರ ಆಗುವಲ್ಲಿನೂ ಕೊಡ್ತದ. ಆದ್ದರಿಂದ ಇಲ್ಲಿ ಲಕ್ಷಣದಲ್ಲಿ ಈ ರೀತಿ ಶಬ್ದ ಇಟ್ಟಾರ. ಅದ ಕಾರಣ ಏನು? ಬನ್ನಿ, ಇಂದ್ರಿಯ ಸಂಬಂಧ ಅಂದ್ರೆ ಮುಗದ ಹೋಗಿರ್ತದ. ಅದಕ್ಕೆ ಅಲ್ಲಿ ಎಲ್ಲಿ ಅದು ಕಡಿಮೆ ಬೀಳ್ತದ ಅಂತೇಳಿ ಅವ್ರು ಇಟ್ಟಿಲ್ಲ. ಅವ್ರಿಗೆ ಈ ರೀತಿ ಶಾಸ್ತ್ರೀಯ ಶಬ್ದ ಪ್ರಯೋಗ ಮಾಡ್ಯಾರ. ಅಲ್ಲಿ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹ ಕೃತ ಅಂತ ಹೇಳಿ. ಇದೆಲ್ಲ ತಿಳಿಸಿ ಹೇಳ್ತಾರೆ. ಟೈಮ್ ಹೋಗ್ಬಿಡ್ತೈತೆ. ಇರ್ಲಿ. ಈಗೇನೋ ಏನ್ ಹೇಳಿದೀವಿ? ಪ್ರತ್ಯವಿಜ್ಞಾ ಪ್ರತ್ಯಕ್ಷ. ಇವು ಅಭಿಜ್ಞಾ ಪ್ರತ್ಯಕ್ಷ, ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅನ್ನೋದನ್ನ ಎರಡನ್ನು ತಿಳಿಸಿದೀವಿ ನಾವು. ಹೌದಾ? ಇನ್ನ ಅದಕ್ಕೆ ಉದಾಹರಣೆನೂ ಕೊಟ್ಟಿವಿ. ಅವಿದ್ಯಾ ಪ್ರತ್ಯಕ್ಷ ಅವ, ಪ್ರತ್ಯವಿದ್ಯಾ ಪ್ರತ್ಯಕ್ಷ. ಎಷ್ಟು ಹೇಳಿದ್ರು ಮಳು ಬಂದಿರ್ತದ. ಹೌದಿಲ್ಲ? तो प्रत्येक भी आंतर प्रत्यक्ष प्रमा, बाह्य प्रत्यक्ष प्रमा ಬೇರೆ दो प्रकार की. ಆ ಪ್ರತ್ಯಕ್ಷ ಏನು ಹೇಳಿದ್ಯಲ್ಲ ಅದು ಆಂತರ ಪ್ರತ್ಯಕ್ಷ ಪ್ರಮ ಮತ್ತು ಬಾಹ್ಯ ಪ್ರತ್ಯಕ್ಷ ಪ್ರಮ ಭೇದದಿಂದ ಎರಡು ಪ್ರಕಾರವಾಗಿದೆ. ಹೊರಗಿನ ಘಟಪಟಾದಿಗಳಲ್ಲಿ ಒಳಗಿರುವ ಅದು ಆತ್ಮ ಆ ಕಡೆನೂ ಹೋಗ್ತದೆ. ಸದ್ಯ ಎರಡಕ್ಕೂ ಹೇಗೆ ಸಮನ್ವಯ ಆಗ್ಬೇಕಲ್ಲ. ಅದು ಎರಡು ಪ್ರಕಾರ ಅದ. ಏನು? ಆಂತರ ಪ್ರತ್ಯಕ್ಷ ಪ್ರಮ, ಬಾಹ್ಯ ಪ್ರತ್ಯಕ್ಷ ಪ್ರಮ ಅಂತ ಎರಡು ಪ್ರಕಾರ ಅದ.
आंतर प्रत्यक्ष परमा अभी दो प्रकार का है आंतर प्रत्यक्ष परमा ಅದು ಮತ್ತೆ ಎರಡು ಪ್ರಕಾರ ಇದೆ ಒಂದು ಆತ್ಮ ಗೋಚರದ ಇನ್ನೊಂದು ಅನಾತ್ಮ ಗೋಚರ ಅಂತ ಅದು ಎರಡು ಪ್ರಕಾರ ಇದೆ ಆಮೇಲೆ ಆತ್ಮ ಗೋಚರ ಅನ್ನೋದು ಕೂಡ ಎರಡು ಪ್ರಕಾರವಾಗಿದೆ ಒಂದು ಶುದ್ಧಾತ್ಮ ಗೋಚರ ಮತ್ತೊಂದು ವಿಶಿಷ್ಟಾತ್ಮ ಗೋಚರ ಅಂತ ಎರಡು ಪ್ರಕಾರ ಇದೆ ಶುದ್ಧಾತ್ಮ ಗೋಚರ ಅಂದ್ರೆ ಶುದ್ಧವಾದ ಆತ್ಮ ಅದಂತೂ ಗೊತ್ತಾಗತ್ತೆ ವಿಶಿಷ್ಟಾತ್ಮ ಗೋಚರ ಅಂದ್ರೆ ಅದು ಅಹಂ ಅಜ್ಞ ಅಹಂ ಕರ್ತ ವಿಶಿಷ್ಟ ಅಂದ್ರೆ ಕೂಡಿದ್ದು ವಿಶಿಷ್ಟ ಅಂದ್ರೆ ಏನು ಕೂಡಿದ್ದು ಅಹಂ ಅಜ್ಞ ನಾನು ಅಜ್ಞಾನಿ ಇದ್ದೇನೆ ಇದು ತಿಳಿದಿ ಏನ ಇದನ್ನೆಲ್ಲ ಅಂದ್ರೆ ಇಲ್ಲ ಇಲ್ಲ ಹೌದಿಲ್ಲ ಅಹಂ ಅಜ್ಞ ನನಗ್ ಗೊತ್ತಿಲ್ಲ ಅಹಂ ಕರ್ತ ನಾ ಮಾಡೋ ಇವು ವಿಶಿಷ್ಟ ಆತ್ಮ ಗೋಚರ ಇವು ಪಕ್ಕ ಆತ್ಮ ಅಲ್ಲವು ಹೌದಿಲ್ಲ ಅಂದ್ರೆ ಅನಾತ್ಮದಿಂದ ಕುಳ್ಕೊಂಡದ್ದು ಅದಕ್ಕೆ ವಿಶಿಷ್ಟ ಆತ್ಮ ಗೋಚರ ಅಂತಾರೆ शुद्धात्म गोचर भी दो प्रकार का है शुद्धात्म गोचर ಕೂಡ ಎರಡು ಪ್ರಕಾರವಾಗಿದೆ एक तो ब्रह्म अगोचर है दूसरा ब्रह्म गोचर है ಒಂದು ಶುದ್ಧಾತ್ಮ ಗೋಚರ ಅನ್ನೋದನ್ನು ಕೂಡ ಎರಡು ಪ್ರಕಾರ ಏನು ಒಂದು ಬ್ರಹ್ಮ ಗೋಚರ ಐತಿ ಬ್ರಹ್ಮ ಗೋಚರ ಬ್ರಹ್ಮ ಅಗೋಚರ ಹಿಂಗ ತಿಳ್ಕೊಬೇಕಾದ್ರೆ ಬ್ರಹ್ಮ ಇದ್ದದ ಅದ್ರಾಗ ಅಕಾರ ಇರ್ತದ ಅಗೋಚರ ಅಂತೇಳಿ ಬ್ರಹ್ಮ ಗೋಚರ ಅಂದ್ರೆ ಬ್ರಹ್ಮ ಅಗೋಚರ ಮತ್ತೊಂದು ದುಸರಿ ಬ್ರಹ್ಮ ಗೋಚರ ಅಂದ್ರ ಬ್ರಹ್ಮದ ಪ್ರತ್ಯಕ್ಷ ಈ ರೀತಿ ಏನ್ ಹೇಳೋದಿಲ್ಲ ಎಷ್ಟ್ ಹೇಳ್ಯಾವದ್ರ ಅವು ಒಟ್ಟು ಹೋಗ್ಬಿಟ್ಟಾವ ಈಗ ಅದಕ್ಕ ನಿಮ್ಗೆ ಹೋಗ್ಕಾತೇಳಿ ನಾ ಇಲ್ಲಿ ಹಿಡಿದಿರ್ತೇನೆ ಇದನ್ನ ಒಂದು ನೀವು ಮೊಬೈಲ್ ಒಂದು ಫೋಟೋ ಪ್ರತಿಯೊಬ್ರು ಅದ ಅಂದ್ರ ಇದು ಯಾವ್ಯಾವ ಏನು ಗೊತ್ತಾಗಿದೆ ಅಂದ್ರೆ ಇದೊಂದು ಮ್ಯಾಪ್ ನಕಾಶಿದಿಂದ ಅಂದ್ರೆ ಪ್ರತ್ಯಕ್ಷ ಪ್ರಮಾ ಅನ್ನೋದು ಅದ್ರಾಗ ವಿದ್ಯಾ ಪ್ರತ್ಯಕ್ಷ ಪ್ರತಿವಿದ್ಯಾ ಪ್ರತ್ಯಕ್ಷ ಆಂತರ ಪ್ರತ್ಯಕ್ಷ ಪ್ರಮಾ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಆಂತರ ಪ್ರತ್ಯಕ್ಷ ಪ್ರಮಾ ಮತ್ತೆ ಎರಡು ಪ್ರಕಾರ ಆತ್ಮ ಗೋಚರ ಅನಾತ್ಮ ಗೋಚರ ಮತ್ತು ಆತ್ಮ ಗೋಚರ ಎರಡು ಪ್ರಕಾರ ಶುದ್ಧಾತ್ಮ ಗೋಚರ ವಿಶಿಷ್ಟಾತ್ಮ ಗೋಚರ ಶುದ್ಧಾತ್ಮ ಗೋಚರನು ಎರಡು ಪ್ರಕಾರ ಬ್ರಹ್ಮ ಗೋಚರ ಬ್ರಹ್ಮ ಅಗೋಚರ ಇಷ್ಟೆಲ್ಲ ಜ್ಞಾನ ಇವು ಒಂದು ಮರದ ಶಾಖೆಗಳು ಹೊಡೆದಂತೆ ಅದಾವ ಇವಕೂರ್ನ ಒಂದು ಫೋಟೋ ತಗೋರಿ ಅವು ಎಲ್ಲಾರು ಬಿಟ್ಕೋರಿ ಅಂದ್ರ ಅದರಿಂದ ನಿಮಗ್ ಪ್ರತ್ಯಕ್ಷ ಈಗ ಹಿಂಗೆ 20 ಸಲ ಹೇಳಿದ್ರು ಇರ್ಲಿ ಅದಾದ ಇರ್ಲಿ ಅಂಕ ಈಗ ದಿನ ಮುಂದುವರಿ ಏನ್ ಮುಂದೆ ಹೋಗೇ ಇಲ್ಲ ಒಂದು ಪುಟಾನು ಹೋಗೇ ಇಲ್ಲ ಎಲ್ಲ ಅರ್ಧ ಎಲ್ಲ ಬಿಚ್ಚಿ ಹೇಳಿಲ್ಲ ಅಂದ್ರ ಮತ್ತ ಹೆಂಗಿಲ್ಲ ಕಳಸ್ನೆ ಮಳಸ್ನೆ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಹೀಗ್ ಹೋಗ್ಬೇಕಾಗ್ತದೆ ಅದು ಪ್ರತಿಯೊಂದನ್ನು ತಿಳಿಸಿ ಹೋದ್ರ ಅದು ಸರಿಯಾಗಿ ನಾಳೆ ನೀವು ಹೇಳ್ಬೇಕಾದ್ರೆ ಈ ರೀತಿ ಎಲ್ಲ ಸರಿಯಾಗಿ ತಿಳ್ಕೊಂಡಿದ್ರನ್ನ ಅದು ಬರ್ತದ ಬೇಡ ಇನ್ನೊಮ್ಮೆ ನೀವ ಅದನ್ನ ನೆನಪು ಮಾಡ್ಕೋಬೇಕು ಮೆದು ಕಾಣಿಸ್ಬೇಕಂತ ಅದು ಈ ರೀತಿ ಅವು ಗೊತ್ತಾಗ್ಬೇಕಂದ್ರ ಅದಕ್ಕೆ ಹೇಳಿ 34ನೇ ಅಂಕ 34ರಿಂದ ಮುಂದಿನ 34ರಿಂದ ಮುಂದಿನ ನೋಡಾಗುತ್ತದೆ 34ರಿಂದ ಮುಂದಿನ ನೋಡಂಗಿಲ್ಲ ಸಾಕು ನೀವು ನಾವು ಹೋಗೋದು ಬಿಡೋದನ್ನ ಇಲ್ಲಿ ಮುಂದುವರಿಯುವ
ಈ ಇಟ್ಟಿಟ್ಟ ಎಂದು ಮುಗಿಯೋದಿದೆ ಮುಂದಕ್ಕೆ ಹೋಗ್ಬೇಕಂದ್ರೆ ಇದು ಎಲ್ಲ ತಿಳಿಸ್ಕೊಂಡು ಹೋಗ್ಬೇಕಂದ್ರೆ ಮುಂದಕ್ಕೆ ಹೋಗಿ ಕೈ ಕಟ್ತಾವ ಹಿಂಗೆಲ್ಲ ಏನ್ ಮಾಡ್ತೀವಿ ಮುಂದೆ ಮತ್ತೆ ಅದನ್ನ ತಿಳಿಸ್ಲಾರ ಹೋಗೋದು ತಪ್ಪ. ಅವಾಗ ಇಲ್ಲಿ ಒಂದು ಹಂತ ಬರ್ತೈತೆ ಹಾ? ಈ ಒಂದು ಹಂತಕ್ಕೆ ಬಂದಂಗಿಲ್ಲ. ಈ ಒಂದ್ ಸ್ಟೆಪ್ ಆಗಿದ್ರಿ ಮುಂದಿನ ಮುಂದಿನ ಮತ್ತೆ ನಿಮ್ಮ ನಂದೇ ಆಯ್ತು. ಜೈ ಮಂಗಲಂ ಜೈ ನಮಃ ಗುರು ರಾಮ